ಎಂದು ಆನಂದ ನನ್ನೇಸು ನೀಡುವ ಲೋಕದ ಜ್ಯೋತಿಯು ಈ ನಾಮರ ನಿನ್ನೆದೆಗೆ ಯೇಸುವೇ ಸ್ತೋತ್ರ, ನಿಮ್ಮನ್ನೇ ಆರಾಧಿಸ್ತೇವೆ. ದೇವರ ವಾಕ್ಯಕ್ಕೆ ಹೋಗೋಣ. ಎಲ್ಲ ಕೂಡ ಕಣ್ಣು ಮುಚ್ಚಿಕೊಂಡವರಾಗಿ ಒಂದು ನಿಮಿಷ ನಾವು ಪ್ರಾರ್ಥಿಸೋಣ. ನಮ್ಮ ಮನಸ್ಸುಗಳನ್ನು ಸಿದ್ಧ ಮಾಡಿಕೊಳ್ಳೋಣ. ನಮ್ಮ ಪೂರ್ತಿ ಗಮನವನ್ನು ಆತನ ಕಡೆಗೆ ನೀಡುತ್ತಾ ಈ ಕ್ಷಣದವರೆಗೆ ಏನು ಆಲೋಚನೆಗಳಿದೆಯೋ ಅದು ಬೇಡ, ಅದನ್ನು ತೆಗೆದುಬಿಟ್ಟು ಅಪ್ಪ ನಿನ್ನೊಟ್ಟಿಗೆ ನನ್ನ ಮಾತನೆಂಬುದಾಗಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾದ ನಮ್ಮ ಪರಲೋಕದ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ನಮ್ಮ ಮಧ್ಯದಲ್ಲಿ ನೀನಿರುವುದಕ್ಕೋಸ್ಕರ ಸ್ತೋತ್ರ. ಈ ಸಮಯದಲ್ಲೂ ಕೂಡ ನಿನ್ನ ಮಕ್ಕಳಾದ ನಾವು ನಿನ್ನ ವಾಕ್ಯದ ಕಡೆಗೆ ನಾವು ತಿರುಗಿ ನೋಡ್ತಿದ್ದೇವೆ. ನಿನ್ನ ವಾಕ್ಯದಲ್ಲಿ ಜೀವವಿದೆ, ನಿನ್ನ ವಾಕ್ಯದಲ್ಲಿ ಶಕ್ತಿ ಇದೆ, ಅದು ಬದಲಾಯಿಸುವ ಶಕ್ತಿ ಇದೆ. ನಿನ್ನ ವಾಕ್ಯವನ್ನು ಕೇಳುವಾಗ ಕೂಡ ಕರ್ತನೆ, ನಿನ್ನ ವಾಕ್ಯದ ಮುಖಾಂತರ ಅದ್ಭುತಗಳನ್ನು ಮಾಡುವಂಥ ದೇವರು ಕರ್ತನೆ. ಈ ವಾಕ್ಯದ ಸಮಯದಲ್ಲೂ ಕೂಡ ಪವಿತ್ರಾತ್ಮನೇ ಈ ಸ್ಥಳದ ಮೇಲೆ, ನಮ್ಮ ಜೀವಿತದ ಮೇಲೆ ಸಂಪೂರ್ಣವಾದ ಹತೋಟಿಯನ್ನು ನೀನು ತೆಗೆದುಕೊಂಡು ಕರ್ತನೆ, ನಿನ್ನ ಮಾತುಗಳು ನಮ್ಮಲ್ಲಿ ಪರಿವರ್ತನೆ ರೂಪಾಂತರ ತರುವಂಥದ್ದಾಗಿರಲಿ. ಅದು ಸಾಧಾರಣವಾದ ಮಾತುಗಳಾಗದಿರಲಿ, ಮನುಷ್ಯನ ಮಾತುಗಳಾಗದಿರಲಿ, ಅದು ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಬಿಡುವಂಥ ಮಾತುಗಳಾಗದಿರಲಿ. ಈ ವಾಕ್ಯಗಳು ಕರ್ತನೆ ನಮ್ಮಲ್ಲಿ ತೂರಿ ಹೋಗಿ, ನಮ್ಮ ಆತ್ಮ ಪ್ರಾಣ ಶರೀರಗಳಿಗೆ ತೂರಿ ಹೋಗಿ ಅದು ಬದಲಾವಣೆಗಳನ್ನು ಅದ್ಭುತಗಳನ್ನು ತರುವಂಥ ಕಾರ್ಯವನ್ನು ಈ ವಾಕ್ಯ ಸಾರುವ ಸಮಯದಲ್ಲಿ ಪವಿತ್ರಾತ್ಮನೇ ನೀನು ತಾನೇ ಮಾಡಬೇಕನ್ನ ಕೇಳ್ಕೊಳ್ತೇವೆ. ಯೇಸುವೆ ನಿನ್ನ ಮಹಿಮೆ ಒಂದು, ಪವಿತ್ರಾತ್ಮನೇ ನಿನ್ನ ಸಂಪೂರ್ಣವಾದ ಹತೋಟಿ ನೀನು ತೆಗೆದುಕೋ. ಯೇಸುವಿನ ನಾಮದ ಪ್ರಾರ್ಥನೆ ತಂದೆಯೇ, ಆಮೆನ್. ಹಾಲೆಲೂಯಾ, ಹಾಲೆಲೂಯಾ. ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವಂಥರಾಗೋಣ. ಆಮೇನ್. ಈ ಸಮಯದಲ್ಲಿ ಕೂಡ ನಾವು ದೇವರ ವಾಕ್ಯವನ್ನು ಕೇಳುವಾಗ ನಾವು ನಂಬುವಂಥರಾಗೋಣ. ದೇವರ ವಾಕ್ಯ ಕೇಳುವಾಗ ಕೂಡ ದೇವರು ನಮ್ಮೊಟ್ಟಿಗೆ ಮಾತನಾಡ್ತೀನಿ ಎಂಬುದಾಗಿ, ದೇವರ ವಾಕ್ಯದಲ್ಲಿರುವ ಶಕ್ತಿ ನನ್ನಲ್ಲಿ ಪ್ರಕಟ ಆಗುತ್ತೆ ಎಂಬುದಾಗಿ ನಾವು ನಂಬುವಂಥರಾಗೋಣ. ಆಮೇನ್. ಏನಾದರೆ ದೇವರ ವಾಕ್ಯ ಕೇಳಬೇಕೆಂದರೆ ಸುಮ್ಮನೆ ಕೂತ್ಕೊಂಡು ಕೇಳುವಂಥ ಸಮಯ ರೀತಿ ಇರಬೇಕು. ನಮ್ಮ ಆತ್ಮಗಳು ದೇವರ ಆತ್ಮನೊಟ್ಟಿಗೆ ಒಂದಾಗಿರಬೇಕು, ಅಪೇಕ್ಷತೆ ಇರಬೇಕು. ನನ್ನೊಟ್ಟಿಗೆ ದೇವರು ಮಾತಾಡ್ತಾರೆ, ದೇವರು ನನ್ನನ್ನು ವಾಕ್ಯದ ಮುಖಾಂತರ ಬಿಡುಗಡೆ ಮಾಡ್ತಾರೆ ಎಂಬುದಾಗಿ. ಯಾಕೆಂದರೆ ದೇವರ ವಾಕ್ಯ ಹೇಳ್ತದೆ, ಈ ಸೆಂಟ್ ಈಸ್ ವರ್ಡ್ ಆ್ಯಂಡ್ ಹೀಲ್ಡ್ ಅವರ್ ಡಿಸೀಸಸ್. ದೇವರು ತನ್ನ ವಾಕ್ಯವನ್ನು ಕಳುಹಿಸಿ ನಮ್ಮ ಎಲ್ಲ ರೋಗಗಳನ್ನು ಆತನು ವಾಸಿ ಮಾಡಿದನು ಎಂಬುದಾಗಿ. ಹಾಲೆಲೂಯಾ, ಹಾಲೆಲೂಯಾ. ವಾಕ್ಯವನ್ನು ಕೇಳುವಾಗಲೇ ದೇವರು ಅದ್ಭುತಗಳನ್ನು ಮಾಡಲು ಶಕ್ತನಾಗಿದ್ದಾನೆ. ಆಮೇನ್. ರೋಗಗಳಂದರೆ ಕೇವಲ ಶರೀರದ ರೋಗಗಳಲ್ಲ. ಯಾವುದೆಲ್ಲ ನಮ್ಮನ್ನು ಹಿಂದಕ್ಕೆ ಎಳಿತಾ ಇದೆಯೋ, ಯಾವುದೆಲ್ಲ ನಮ್ಮ ಅಸ್ವಸ್ಥಗೊಳಿಸ್ತಾ ಇದೆಯೋ, ಅದು ಮನಸ್ಸಿನಲ್ಲಾಗಿರ್ಬೋದು, ಭಾವನೆಗಳಾಗಿರ್ಬೋದು, ಎಲ್ಲ ಕ್ಷೇತ್ರಗಳು ಕೂಡ ದೇವರು ತನ್ನ ವಾಕ್ಯದ ಮುಖಾಂತರ ನಮಗೆ ಬಿಡುಗಡೆ ನೀಡುವ ಆತನಾಗಿದ್ದಾನೆ. ಆಮೇನ್. ಹಾಲೆಲೂಯಾ. ನಿಮ್ಮ ಪಕ್ಕದಲ್ಲಿ ನೋಡಿ ಹೇಳಿ, ದೇವರ ವಾಕ್ಯವನ್ನು ಕೇಳುವಾಗ ದೇವರು ನಮ್ಮಲ್ಲಿ ಅದ್ಭುತವನ್ನು ಮಾಡ್ತಾನೆ ಎಂಬುದಾಗಿ. ಆಮೇನ್. ಮತ್ತೆ ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವಂತರಾಗೋಣ. ಆಮೇನ್. ಇವತ್ತು ದೇವರ ಕರೆಯುವಿಕೆ ಬಗ್ಗೆ ನಾನು ಮಾತನಾಡಲು ಬಯಸ್ತೇನೆ. ದೇವರು ಎಷ್ಟು ಜನ ನಂಬ್ತೀರಾ ದೇವರು ನಿಮ್ಮೆಲ್ಲ ಕೂಡ ಕರೆದಿದ್ದಾನೆ ಎಂಬುದಾಗಿ? ಹಾಲೆಲೂಯಾ. ನಂಬ್ತೀರಾ? ದೇವರು ಸುಮ್ಮನೆ ಯಾರನ್ನೋ ಕರೆಯಲ್ಲ. ಒಬ್ಬನ ಕರೆದ್ಬಿಟ್ಟು ಏನಕ್ಕೆ ಕರೆದೆ ಅಂತ ಗೊತ್ತಿಲ್ಲ ಅಂತ ದೇವರು ಹೇಳೋದಿಲ್ಲ. ಇದು ಸುಮ್ಮನೆ ಕರೆದೆ ಅಂತ ಹೇಳಲ್ಲ. ನಿಮ್ಮನ್ನ ಸುಮ್ಮನೆ ಕರೀತಾರ? ಸೊ ದೇವರು ಪ್ರತಿಯೊಬ್ಬರೂ ಕೂಡ ಉದ್ದೇಶಪೂರ್ವಕವಾಗಿ ಕರೆದಿದ್ದಾನೆ. ನಮ್ಮೆಲ್ಲರೂ ಕೂಡ ಕತ್ತಲಿಂದ ಬೆಳಕಿಗೆ ಆತ ನಮ್ಮನ್ನು ಕರೆದಿದ್ದಾನೆ. ಹಾಲೆಲೂಯಾ. ಶಾಪಗಳಿಂದ ಆಶೀರ್ವಾದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ. ಆಮೇನ್. ಮಾರ್ಗದರ್ಶನ, ದಿಕ್ಕು, ಗುರಿ, ಉದ್ದೇಶ ಇಲ್ಲದ ಜೀವಿತದಿಂದ ಒಂದು ಉದ್ದೇಶಪೂರ್ವಕವಾದ ಯಶಸ್ವಿಯುಳ್ಳ ಜೀವಿತಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ. ಆಮೇನ್. ಬಂಧನದಲ್ಲಿದ್ದಂಥ ನಮ್ಮನ್ನು ಬಿಡುಗಡೆಯ ಜೀವಿತಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ. ಸೈತಾನನ ಆಡಳಿತದ ಕೆಳಗಿದ್ದ ನಮ್ಮನ್ನು ಈಗ ದೇವರು ತನ್ನ ಆಳ್ವಿಕೆಯ ಕೆಳಗೆ ಇರುವುದಕ್ಕೋಸ್ಕರ ದೇವರು ನಮ್ಮನ್ನು ಕರೆದಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಪ್ರತಿಯೊಬ್ಬರನ್ನು ಕೂಡ ದೇವರು ಕರೆದಿದ್ದಾನೆ. ನಮ್ಮೆಲ್ಲರೂ ಕೂಡ ತಿಳಿದಿದೆ ದೇವರು ನಮ್ಮನ್ನು ಕರೆದಿದ್ದಾನೆ ಎಂಬುದಾಗಿ. ದೇವರು ಕರೆದಿದ್ದಾನೆ, ದೇವರು ಅಭಿಷೇಕಿಸಿದ್ದಾನೆ. ಪ್ರತಿಯೊಬ್ಬರ ಜೀವಿತವನ್ನು ಕುರಿತು ಒಂದು ನಿಗದಿತವಾದ, ಸ್ಪಷ್ಟವಾದ, ವಿಶೇಷವಾದ ಯೋಜನೆಯನ್ನು ದೇವರಿಟ್ಟಿದ್ದಾರೆ. ನಂಬ್ತೀರಾ ಅದನ್ನು?
ಆದರೆ ಅನೇಕ ಸಾರಿ ದೇವರು ಆ ಉದ್ದೇಶಗಳಿಗೋಸ್ಕರ ನಮ್ಮನ್ನು ಕರೆಯುವಾಗ, ತನ್ನ ಕರೆಯುವಿಕೆಯಲ್ಲಿ ನಾವು ಪ್ರವೇಶಿಸುವುದಕ್ಕೆ, ಚಲಿಸುವುದಕ್ಕೆ, ಕಾರ್ಯ ಮಾಡುವುದಕ್ಕೆ ದೇವರು ನಮ್ಮನ್ನು ಕರೆಯುವಾಗ ನಾವು ಅನೇಕ ಸಾರಿ ನಮ್ಮದೇ ಆದ ಲೋಕದಲ್ಲಿ ಇದ್ಬಿಡ್ತೇವೆ. ನಮ್ಮ ಕೆಲಸ ಕಾರ್ಯಗಳಲ್ಲಿ ವ್ಯಸ್ತರಾಗ್ಬಿಡ್ತೇವೆ, ಬ್ಯುಸಿಯಾಗಿಬಿಡ್ತೇವೆ, ಅಥವಾ ಬೇರೆ ಬೇರೆ ವಿಷಯಗಳಲ್ಲಿ ನಮ್ಮನ್ನು ನಾವೇ ನಿರತರಾಗಿ ಮಾಡಿಕೊಂಡು ದೇವರ ಕರೆಯುವಿಕೆ ಒಳಗೆ ಪ್ರವೇಶಿಸುವುದಕ್ಕೆ ನಾವು ಹಿಂಜರಿತೇವೆ. ದೇವರು ಕರೆದಿರೋದು ನಿಜ, ದೇವರು ಅಭಿಷೇಕಿಸಿರುವುದು ನಿಜ, ದೇವರು ಆರಿಸಿಕೊಂಡಿರೋದು ನಿಜ. ಆದರೆ ದೇವರ ಕರೆಯುವಿಕೆಯಲ್ಲಿ ಜೀವಿಸುವಂಥದ್ದು ಇನ್ನೊಂದು ವಿಷಯ. ಅನೇಕ ಸಾರಿ ದೇವರು ಯಾವ ಉದ್ದೇಶಗಳಿಗೋಸ್ಕರ ನಮಗೆ ಕರೆದಿದ್ದಾನೋ, ಯಾವ ಉದ್ದೇಶಗಳಿಗೋಸ್ಕರ ನಮ್ಮನ್ನು ಅಭಿಷೇಕಿಸಿದ್ದಾನೋ, ಯಾವ ಉದ್ದೇಶಗಳಿಗೋಸ್ಕರ ಆರಿಸಿಕೊಂಡಿದ್ದಾನೋ, ಆ ಸಮಯ ಬಂದಾಗ ಆ ಕಾರ್ಯಗಳಿಗೆ ಪ್ರವೇಶಿಸೋದಕ್ಕೆ ದೇವರನ್ನ ಕರೆಯುತ್ತಿರುವಾಗ ನಾವು ಅನೇಕ ವಿಷಯಗಳಲ್ಲಿ ನಮ್ಮನ್ನು ನಾವೇ ಬಚ್ಚಿಟ್ಕೊಂಡ್ಬಿಡ್ತೇವೆ. ಇವತ್ತು ಅಂಥ ಒಬ್ಬ ವ್ಯಕ್ತಿಯ ಕುರಿತು ನಾನು ಮಾತನಾಡಲು ಬಯಸ್ತೇನೆ. ದೇವರು ಆತನ ಅಭಿಷೇಕಿಸಿದ್ರು, ಕರೆದಿದ್ರು, ಆರಿಸ್ಕೊಂಡಿದ್ರು, ಎಲ್ಲ ಸ್ಪಷ್ಟವಾಗಿ ತಿಳಿಸಿದ್ರು. ಆದರೆ ಆತನ ಕರೆಯುವಾಗ ಆತನು ಹೋಗಿ ಎಲ್ಲ ಹಿಂದ್ಗಡೆ ಬಚ್ಚಿಟ್ಕೊಂಡಿದ್ದಾನೆ. ಈಗ ಇವತ್ತು ಮುಂಜಾನೆ ವೇಳೆಯಲ್ಲಿ ನನ್ನ ವಾಕ್ಯ ಯಾರೆಲ್ಲ ಬಚ್ಚಿಟ್ಕೊಂಡಿದ್ದೀರೋ ಅಂಥವರೆಲ್ಲ ಆಚೆ ಬನ್ನಿ ಎಂಬುದ ಕರೆಯೋದಕ್ಕೆ ನಾನು ಪ್ರಯತ್ನ ಪಡುವಾತನಾಗಿದ್ದೇನೆ. ಆಮೇನ್. ಕಮ್ ಔಟ್ ಫ್ರಮ್ ಯುವರ್ ಹೈಡಿಂಗ್ ಟು ಮೀಟ್ ಯುವರ್ ಕಾಲಿಂಗ್. ನಿಮ್ಮ ಒಂದು ಕರೆಯುವಿಕೆಯನ್ನು ಭೇಟಿಯಾಗೋದಕ್ಕೋಸ್ಕರ ನೀವು ಬಚ್ಚಿಟ್ಕೊಂಡಿರತಕ್ಕಂಥ ಪ್ರದೇಶಗಳಿಂದ ಹೊರಬರಬೇಕಾಗಿದೆ. ಆವಾಗ ಮಾತ್ರ ದೇವರು ನಿಮಗಿಟ್ಟಿರೋ ಆಶೀರ್ವಾದಗಳನ್ನು ನೀವು ಕಾಣೋದಕ್ಕೆ ಸಾಧ್ಯ. ಆಗ ಮಾತ್ರ ದೇವರ ಮಹಿಮೆಯನ್ನು ನಿಮ್ಮ ಜೀವಿತದಲ್ಲಿ ಅನುಭವಿಸೋದಕ್ಕೆ ಸಾಧ್ಯ. ಎಲ್ಲಿಯವರೆಗೆ ನೀವು ಬಚ್ಚಿಟ್ಕೊಂಡಿರ್ತೀರೋ ನಿಮ್ಮ ಜೀವಿತದ ವಿಷಯಗಳಲ್ಲಿ, ನೀವು ಹಾದು ಹೋಗುತ್ತಿರೋ ಸಮಸ್ಯೆಗಳಲ್ಲಿ, ಅಥವಾ ನಿಮ್ಮ ನೋವುಗಳಲ್ಲಿ, ಅವಮಾನಗಳಲ್ಲಿ, ಸೋಲುಗಳಲ್ಲಿ ಎಲ್ಲಿಯವರೆಗೆ ನೀವು ಬಚ್ಚಿಟ್ಕೊಂಡಿರ್ತೀರೋ ನೀವು ದೇವರ ಕರೆಯುವಿಕೆಯಲ್ಲಿ ಜೀವಿಸೋದಕ್ಕೆ ಸಾಧ್ಯವಿಲ್ಲ. ನೀವು ತುಂಬ ವಿಷಯನ ನಿಮ್ಮ ಜೊತೆ ಕಳ್ಕೊಳ್ತಾ ಇದ್ದೀರಾ. ದೇವರು ನಿಮ್ಮನ್ನು ಕರೀತಿದ್ದಾನೆ. ಆಮೇನ್. ಇವತ್ತು ಸೌಲನ ಬಗ್ಗೆ ನಾನು ಮಾತನಾಡಲಿಕ್ಕೆ ಬಯಸ್ತೇನೆ. ಆತನ ದೇವರು ಆರಿಸಿಕೊಂಡಂಥ ಮೊದಲನೇ ಅರಸ, ಇಸ್ರಾಯೇಲ್ ರಾಜ್ಯಕ್ಕೆ ಆತನ ಮೊದಲನೇ ಅರಸನಾಗಿದ್ದ. ಆತನ ಒಂದು ಆರಿಸುವಿಕೆ ಕುರಿತು ಮೊದಲನೇ ಸಮುವೇಲನ ಗ್ರಂಥ 9 ಮತ್ತು 10ನೇ ಅಧ್ಯಾಯ, 2 ಅಧ್ಯಾಯದಲ್ಲಿ ಅನೇಕ ವಿಷಯಗಳಿದೆ. 2 ಅಧ್ಯಾಯಗಳು ಪೂರ್ತಿಯಾಗಿ ಓದೋಷ್ಟು ಸಮಯ ನಮಗಿರೋದಿಲ್ಲ. ಆದರೆ ನೀವು ಮನೆಗೆ ಹೋಗಿ ಓದ್ಕೊಳ್ಳೋದಾದರೆ ಒಳ್ಳೆಯದು. ಇನ್ನೂ ಸ್ಪಷ್ಟವಾಗಿ ನಾನು ಹೇಳುವಂಥ ವಿಷಯಗಳು ನಿಮಗೆ ಅರ್ಥ ಆಗುತ್ತೆ. ಆತನ ಜೀವಿತದಿಂದ ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ನಾನು ತಂದಿಡಲು ಬಯಸ್ತೇನೆ. ಮೊದಲನೇ ಸಮುವೇಲ 9:1-4 ಆತನ ಪರಿಚಯವನ್ನು ನಾವು ಓದ್ಕೊಳ್ಳೋಣ. ತರುವಾಯ ಎಷ್ಟು ಓದೋಕ್ಕಾಗುತ್ತೋ ಅಷ್ಟು ಓದಿ ಕೆಲವು ವಿಷಯಗಳನ್ನು ನಾವು ಕಲ್ತ್ಕೊಳ್ಳೋಣ. ಮೊದಲನೇ ಸಮುವೇಲ 9:1-4. ಬೆನ್ಯಾಮಿನ್ ಕುಲದಲ್ಲಿ ಕೀಷನೆಂಬ ಒಬ್ಬ ಐಶ್ವರ್ಯವಂತ ಮತ್ತು ಪ್ರಭಾವಶಾಲಿಯಾದ ಮನುಷ್ಯನಿದ್ದನು. ಕೀಷನು ಅಬಿಯೇಲನ ಮಗ, ಅಬಿಯೇಲನು ಚೇರೂರನ ಮಗ, ಬೆಕರೋತನ ಮೊಮ್ಮಗ ಹಾಗೂ ಆಸೀಫನ ಮರಿಮಗನು ಆಗಿದ್ದನು. ಇದು ಸೌಲನ ಪರಿಚಯ. ಆತನು ಬೆನ್ಯಾಮಿನ ಒಂದು ಗೋತ್ರಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ, ಟ್ರೈಬ್ ಆಫ್ ಬೆಂಜಮಿನ್. ಆತನ ತಂದೆಯ ಹೆಸರು ಕಿಶ್ ಎಂಬುದಾಗಿ. ಓಕೆ, ಆತನ ಬಗ್ಗೆ ಏನು ಬರೆಯಲ್ಪಟ್ಟಿದೆ ಏನಂತ ಅಲ್ಲಿ ನೋಡ್ತೇವೆ. ಆತನು ಐಶ್ವರ್ಯವಂತನಾಗಿದ್ದ, ಪ್ರಭಾವಶಾಲಿಯಾದ ವ್ಯಕ್ತಿ ಆಗಿದ್ದ. ಸೊ ಸೌಲನು ಒಂದು ಒಳ್ಳೆಯ ಕುಟುಂಬದಿಂದ ಬಂದಿರತಕ್ಕಂಥ ವ್ಯಕ್ತಿ, ಐಶ್ವರ್ಯವಂತ ಕುಟುಂಬದಿಂದ, ಪ್ರಭಾವಶಾಲಿಯಾಗಿರೋ ಕುಟುಂಬದಿಂದ, ಒಳ್ಳೆಯ ಹಿನ್ನೆಲೆಯಿಂದ ಬಂದಿರತಕ್ಕಂಥ ವ್ಯಕ್ತಿ ಸೌಲನು. ಆ ಒಂದು ನನ್ನ ನೆನಪಿಟ್ಕೊಳ್ಬೇಕು. ಮುಂದಕ್ಕೆ ಹೋದನ. ಕೀಷನಿಗೆ ಸೌಲನೆಂಬ ಹೆಸರುಳ್ಳ ಒಬ್ಬ ಮಗನಿದ್ದನು. ಈ ಸೌಲನು ಯವನಸ್ಥನು, ಎಲ್ಲ ಇಸ್ರಾಯೇಲರಲ್ಲಿಯೂ ಅತಿ ಸುಂದರನೂ ಆಗಿದ್ದನು. ಜನರ ಗುಂಪಿನಲ್ಲಿ ಅವನ ಹೆಗಲು ತಲೆಯು ಕಾಣುವಷ್ಟು ಎತ್ತರವಾಗಿದ್ದನು. ಅವನು ಕೇವಲ ಐಶ್ವರ್ಯವಂತ ಮತ್ತು ಪ್ರಭಾವಶಾಲಿಯಾದ ಕುಟುಂಬದಿಂದ ಬಂದಂಥ ವ್ಯಕ್ತಿ ಮಾತ್ರ ಅಲ್ಲ, ಆತ ನೋಡೋದಕ್ಕೆ ಭಾಳ ಸುಂದರನಾಗಿದ್ದ, ಒಳ್ಳೆ ಪರ್ಸ್ನಾಲಿಟಿ ಇರತಕ್ಕಂಥ ವ್ಯಕ್ತಿಯಾಗಿದ್ದ. ಜನರ ಗುಂಪಲ್ಲಿ ನಿಂತ್ಕೊಂಡ್ರೆ ಆತನನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ. ಎಲ್ಲ ಚೆನ್ನಾಗಿ ಕಾಣಲ್ಪಡುವಂಥ ವ್ಯಕ್ತಿ, ಎತ್ತರವಾಗಿ, ಗಟ್ಟಿಮುಟ್ಟಾಗಿ, ಒಳ್ಳೆ ಪರ್ಸ್ನಾಲಿಟಿ ಇರತಕ್ಕಂಥ, ಡೈನಾಮಿಕ್ ಪರ್ಸ್ನಾಲಿಟಿ ಇರತಕ್ಕಂಥ ವ್ಯಕ್ತಿ ಆತನಾಗಿದ್ದ. ಒಂದು ದಿನ ಸೌಲನ ತಂದೆಯಾದ ಕೀಷನ ಕತ್ತೆಗಳು ತಪ್ಪಿಸಿಕೊಂಡು ಹೋದದರಿಂದ ಅವನು ತನ್ನ ಮಗನಾದ ಸೌಲನಿಗೆ, ನೀನು ಎದ್ದು ಆಳುಗಳಲ್ಲಿ ಒಬ್ಬನನ್ನು ಕರೆದುಕೊಂಡು ಕತ್ತೆಗಳನ್ನು ಹುಡುಕುವುದಕ್ಕೆ ಹೋಗು ಎಂದು ಹೇಳಿದನು. ಅದರಂತೆಯೇ ಅವನು ಹೊರಟು ಎಫ್ರಾಯಿಂ ಪರ್ವತ ಪ್ರಾಂತ್ಯ, ಶಾಲಿಷ ದೇಶ ಇವುಗಳಲ್ಲಿ ಸಂಚರಿಸಿ ಹುಡುಕಿದರೂ ಅವು ಸಿಕ್ಕಲಿಲ್ಲ.
ಶಾಲಿಮ್, ಬೆನ್ಯಾಮಿನ್ ಈ ಪ್ರಾಂತ್ಯಗಳೆಲ್ಲಿಯೂ ಸಿಕ್ಕಲಿಲ್ಲ. ಒಂದಿನ ಏನಾಯಿತು, ತನ್ನ ತಂದೆಯ ಕತ್ತೆಗಳು ಕಳೆದೋಯ್ತು. ಆಗ ಕೀಷನು ತನ್ನ ಮಗನನ್ನು ಕರೆದು ಹೇಳ್ತಾ ಇದ್ದಾನೆ, ಒಬ್ಬ ಸೇವಕನನ್ನು ಕರೆದುಕೊಂಡು ಹೋಗಿ ಕತ್ತೆಗಳನ್ನು ಹುಡುಕೊಂಡು ಬಾ ಅಂತ ಹೇಳ್ತಾ ಇದ್ದಾನೆ. ನಮಗೆ ಇವತ್ತು 21ನೇ ಶತಮಾನದಲ್ಲಿವರೆಗೆ ಕತ್ತೆಗಳ ಬಗ್ಗೆ ಅಷ್ಟು ಅರ್ಥ ಆಗದೆ ಇರ್ಬೋದು. ಕತ್ತೆಗಳಂದರೆ ಅಷ್ಟು ಅಮೂಲ್ಯವಾದದ್ದು ಅನ್ನಿಸ್ತಾ ಇರ್ಬೋದು. 3 ದಿನ ಕೆಲಸ ಎಲ್ಲ ಬಿಟ್ಟು ಕತ್ತೆಗಳನ್ನ ಹುಡ್ಕೊಂಡು ಹೋಗೋ ಅಷ್ಟು ಗ್ರೇಟ್ ಏನಂತ ನಮ್ಗೆ ಅನಿಸ್ಬೋದು. ಬಟ್ ಆ ದಿನದಲ್ಲಿ ಕತ್ತೆಗಳಿದ್ದರೆ BMW ಇದ್ದಂಗೆ. ಆ ದಿನಗಳಲ್ಲಿ ಜನರು ಸವಾರಿ ಮಾಡ್ತಾಯಿದ್ದು, ಪ್ರಯಾಣ ಮಾಡ್ತಾಯಿದ್ದು ಕತ್ತೆಗಳ ಮೇಲೆ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಿಮ್ಮ ಸಾಮಾನುಗಳೆಲ್ಲ ಸಾಗಿಸ್ಬೇಕಂದ್ರೆ ಕತ್ತೆಗಳು. ಸೊ ಕತ್ತೆಗಳು ಭಾಳ ಬೆಲೆ ಉಳ್ಳ ಒಂದು ವಸ್ತುಗಳು, ಪ್ರಾಣಿಗಳು ಆ ದಿನದಲ್ಲಿ. ಸೊ ಎಷ್ಟು ಕತ್ತೆಗಳು ಕಳೆದೋಯ್ತೋ ಗೊತ್ತಿಲ್ಲ, 2, 3, 4 ಗೊತ್ತಿಲ್ಲ, ಕಳೆದೋಯ್ತು. ಆಗ ಸೌಲ್ ಏನು ಮಾಡ್ತಾ ಇದ್ದಾನೆ, ಆ ಕತ್ತೆಗಳನ್ನ ಹುಡ್ಕೊಂಡು ಹೋಗ್ತಾನೆ. ಆಲ್ಮೋಸ್ಟ್ ಅಧ್ಯಾಯ ಹೋದ್ರೆ ನಿಮ್ಗೆ ಅರ್ಥ ಆಗುತ್ತೆ, 3 ದಿನವರೆಗೂ ಹುಡುಕ್ತಾನೆ. ಎಲ್ಲ ಕಡೆ ಊರೆಲ್ಲ ಹುಡುಕ್ತಾನೆ, ಹುಡುಕಿದ್ರು ಕೂಡ ಸಿಕ್ಕಲಿಲ್ಲ. ಆತನು ಹುಡುಕಕ್ಕೆ ಹೋಗಿದ್ದು ಒಂದು, ಆದರೆ ಸಿಕ್ಕಿದ್ದು ಇನ್ನೊಂದು. ಆ ಅಧ್ಯಾಯ ನೀವು ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಯಾವಾಗ 3 ದಿನ ಆದರೂ ಕೂಡ ಅವ್ರಿಗೆ ಕತ್ತೆಗಳು ಸಿಗದೇ ಇದ್ದಾಗ ಅವ್ರ ಮನೆಗೆ ಹೋಗೋಣ ಅಂದ್ಕೊಂಡು ಅಷ್ಟರಲ್ಲಿ ಸೌಲನ ಆ ಸೇವಕನ ಹೇಳ್ತಾನೆ, ಇಲ್ಲೊಬ್ಬ ಪ್ರವಾದಿ ಇದ್ದಾನೆ, ಆತನು ದೇವರ ಸೇವಕನಾಗಿದ್ದಾನೆ, ಆತನು ಪ್ರಾರ್ಥಿಸಿದ್ರೆ ಎಲ್ಲ ಕೂಡ ತಿಳಿಸುವಂತಾಗಿರ್ತಾನೆ ಎಂಬುದಾಗಿ ಅವರಿಬ್ಬರು ಪ್ರವಾದಿ ಬಳಿಗೆ ಹೋಗ್ತಾರೆ. ಆತನ ಹೆಸರು ಸಮುವೇಲ್ ಎಂಬುದಾಗಿ. ಸಮುವೇಲನಿಗೆ ಮುಂಚೆನೇ ದೇವರು ಮಾತಾಡಿರ್ತಾರೆ, ಈ ಥರ ಒಬ್ಬ ವ್ಯಕ್ತಿ ಬರ್ತಾನೆ, ಈತನೇ ಇಸ್ರಾಯೇಲ್ ಜನಾಂಗಕ್ಕೆ ನಾನು ಆರಿಸಿಕೊಂಡಿರುವ ಅರಸನೆಂಬುದಾಗಿ ಹೇಳಿರ್ತಾನೆ. ಸೊ ಮೊದಲನೇ ವಿಷಯ ನಾನು ಇವತ್ತು ನಿಮಗೆ ಏನು ನೀವು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಅನೇಕ ಸಾರಿ ನಮ್ಮ ಜೀವನದಲ್ಲಿ ಅನೇಕ ವಿಷಯಗಳನ್ನು ನಾವು ಕಳ್ಕೊಂಡಿರ್ತೇವೆ, ಅದನ್ನು ಹುಡ್ಕಕ್ಕೆ ಹೋಗ್ತೇವೆ. ಆದರೆ ನಮಗೆ ಕೆಲವೊಮ್ಮೆ ನಾವು ಕಳ್ಕೊಂಡಿರತಕ್ಕಂಥ ವಿಷಯಗಳು ಇನ್ನೂ ಅತ್ಯಮೂಲ್ಯವಾದ ವಿಷಯಗಳು ನಮಗೆ ಸಿಗೋದಕ್ಕೋಸ್ಕರನೇ ಆಗಿರುತ್ತೆ. ಹಲ್ಲೆಲೂಯಾ. ಇಲ್ಲಿ ಕುಳಿತಿರುವ ಅನೇಕರು ನಿಮ್ಮ ಜೀವನದಲ್ಲಿ ಇವತ್ತು ಏನು ಕಳ್ಕೊಂಡಿದ್ದೀರೋ ನನಗೆ ಗೊತ್ತಿಲ್ಲ. ಬೇರೆ ಬೇರೆ ಜನರು ಬೇರೆ ಬೇರೆ ವಿಷಯಗಳನ್ನು ನೀವು ಕಳ್ಕೊಂಡಿರ್ಬೋದು. ಒಂದು ವೇಳೆ ನಿಮ್ಮ ಕೆಲಸಗಳನ್ನ ಕಳ್ಕೊಂಡಿರ್ಬೋದು, ಅಥವಾ ಕೆಲಸದ ವಿಷಯದಲ್ಲಿ ಸವಾಲುಗಳನ್ನು, ಕಷ್ಟಗಳನ್ನು, ಪ್ರಶ್ನೆಗಳನ್ನು ನೀವು ಅನುಭವಿಸ್ತಿರ್ಬೋದು. ಒಂದು ವೇಳೆ ನಿಮ್ಮ ವ್ಯಾಪಾರವನ್ನು ಕಳ್ಕೊಂಡಿರ್ಬೋದು, ಅಥವಾ ವ್ಯಾಪಾರದಲ್ಲಿ ಸಮಸ್ಯೆಗಳನ್ನು ನೀವು ಎದುರಿಸ್ತಿರ್ಬೋದು. ಒಂದು ವೇಳೆ ನಿಮ್ಮ ಆಸ್ತಿಯನ್ನು ಕಳ್ಕೊಂಡಿರ್ಬೋದು. ಆ ದಿನ ಕತ್ತೆಗಳೇ ದೊಡ್ಡ ಆಸ್ತಿ. ಈ ದಿನಗಳಲ್ಲಿ ಅದನ್ನು ಹೋಲಿಸೋದಾದರೆ ಯಾವುದೊಂದು ಆಸ್ತಿ ನಿಮಗೆ ಬರಬೇಕಾದ್ರೆ ಬರದೇ ಇರ್ಬೋದು, ಕಳ್ಕೊಂಡಿರ್ಬೋದು. ಆಸ್ತಿ ಪಾಸ್ತಿ ವಿಷಯದಲ್ಲಿ ಗೊಂದಲಗಳು ಕೂಡ ಇರ್ಬೋದು. ಒಂದು ವೇಳೆ ಒಂದು ಸಂಬಂಧವನ್ನೇ ಕಳ್ಕೊಂಡಿರ್ಬೋದು, ನಿಮ್ಮ ಮಕ್ಕಳನ್ನು ಕಳ್ಕೊಂಡಿರ್ಬೋದು, ಅವರು ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗ್ತಾ ಇರ್ಬೋದು, ಬೇರೆ ಬೇರೆ ವಿಷಯಗಳು ನಿಮ್ಮ ಕುಟುಂಬದಲ್ಲಿ ಸಂಬಂಧಗಳಲ್ಲಿ ನಡೀತಾ ಇರ್ಬೋದು, ಸಂಬಂಧಗಳು ಕಳ್ಕೊಂಡಿರ್ಬೋದು. ಒಂದು ವೇಳೆ ನಿಮ್ಮ ಆರೋಗ್ಯವನ್ನು ಕಳ್ಕೊಂಡಿರ್ಬೋದು, ಅಥವಾ ಆರೋಗ್ಯದ ವಿಷಯದಲ್ಲಿ ಬೇರೆ ಬೇರೆ ವಿಷಯಗಳು ನಡೀತಿರ್ಬೋದು. ಇವುಗಳಲ್ಲದೆ ನಿಮ್ಮ ಜೀವನದಲ್ಲಿ ಇವತ್ತು ಏನು ನೀವು ಕಳ್ಕೊಂಡಿದ್ದೀರೋ ಗೊತ್ತಿಲ್ಲ. ಹಲ್ಲೆಲೂಯಾ. ಆದರೆ ನಾನು ಹೇಳಕ್ಕೆ ಬಯಸ್ತಾರೆ, ಕೆಲವೊಮ್ಮೆ ನೀವು ಕಳ್ಕೊಂಡ್ರ ಸಂಗತಿಗಳು ಒಳ್ಳೆಯದಕ್ಕೆ. ಯಾಕೆ? ಸೌಲನು ಕಳ್ಕೊಂಡಿದ್ದಿದ್ರೆ, ಸೌಲನು ಕತ್ತೆಗಳನ್ನು ಕಳ್ಕೊಳ್ದೆ ಹೋಗಿದ್ರೆ ಆತನ ಹುಡುಕಕ್ಕೆ ಹೋಗ್ತಿರ್ಲಿಲ್ಲ. ಆತನ ಹುಡುಕಕ್ಕೆ ಹೋಗದೇ ಇದ್ದಿದ್ರೆ ಪ್ರವಾದಿಯಾದ ಸಮುವೇಲನ್ನು ಆತನು ಭೇಟಿ ಆಗೋದಕ್ಕೆ ಆಗ್ತಿರಲಿಲ್ಲ. ಆತನ ಪ್ರವಾದಿಯಾದ ಸಮುವೇಲನ್ನು ಭೇಟಿ ಆಗಲಿಲ್ಲ ಅಂದರೆ ಆತನು ದೇವರಿಂದ ಆರಿಸಲ್ಪಟ್ಟ, ಕರೆಯಲ್ಪಟ್ಟ ಅರಸನೆಂಬುದಾಗಿ ಆತನಿಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಈ ಮುಂಜಾನೆ ವೇಳೆಯಲ್ಲಿ ನನ್ನ ಪ್ರೋತ್ಸಾಹ, ನನ್ನ ಉತ್ತೇಜನೆ ಅಂದರೆ, ಯಾರೆಲ್ಲ ನಿಮ್ಮ ಜೀವನದಲ್ಲಿ ಏನೋ ಒಂದು ಕಳ್ಕೊಂಡಿದ್ದೀನಿ ಅಂತ ಅನ್ನಿಸ್ತಾ ಇದೆಯೋ ಅದು ಒಳ್ಳೆಯದಕ್ಕೆ. ನಾವು ಕೆಲವೊಮ್ಮೆ ಕಳ್ಕೊಂಡಾಗ ನಾವು ಹುಡುಕ್ತೇವೆ. ಓಕೆ, ಹುಡುಕಿದ್ದು ಸಿಗದೇ ಇರಬೇಕಂದ್ರೆ ಅನೇಕ ಸಾರಿ ಅಂಥ ವಿಷಯಗಳು ದೇವರ ಕಡೆಗೆ ನಮ್ಮನ್ನು ಕರೆದುಕೊಂಡು ಬರತಕ್ಕಂಥ ವಿಷಯಗಳಾಗಿರ್ತವೆ. ಹಲ್ಲೆಲೂಯಾ. ಇಲ್ಲ ಅಂದರೆ ಕತ್ತೆಗಳೊಟ್ಟಿಗೆ ಬ್ಯುಸಿಯಾಗಿರ್ತೇವೆ. ಸೌಲನು ತನ್ನ ಜೀವಿತ ಎಲ್ಲ ಕೂಡ ಕತ್ತೆಗಳನ್ನ ಮೇಯಿಸ್ಕೊಂಡು ಕತ್ತೆಗಳನ್ನ ನೋಡ್ಕೊಂಡಿರಬೇಕಾಗಿತ್ತು. ಆ ಕತ್ತೆಗಳು ಕಳ್ಕೊಂಡಿದ್ದು ಒಂದು ರೀತಿಯಲ್ಲಿ ಒಳ್ಳೆಯದೇ. ಹಲ್ಲೆಲೂಯಾ. ಸೊ ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ನೀವು ಕಳ್ಕೊಂಡಿರತಕ್ಕಂಥ ವಿಷಯಗಳು ಒಳ್ಳೆಯದೇ, ಅದಕ್ಕೋಸ್ಕರ ಬೇಸರಗೊಳ್ಬೇಕಾಗಿಲ್ಲ. ಅದು ನೀವು ಮಾಡಬೇಕಾದ ಸಂಗತಿಯನ್ನು ಕಳೆದೋಯ್ತು ಅಂತ ಸುಮ್ಮನೆ ಇರೋದಲ್ಲ. ಕಳೆದೋಯ್ತು ಅಂತಲ್ಲ, ನಿಮ್ಮ ಸ್ವಂತ ಶ್ರಮೆಯಿಂದ ಹುಡುಕುವಂಥದ್ದು ಮಾತ್ರವಲ್ಲ, ನೀವು ದೇವರ ಕಡೆಗೆ ಬರುವಂಥರಾಗಿರಬೇಕು. ಸೌಲನು ತನ್ನ ಸೇವಕನು ಯಾವ ರೀತಿಯಾಗಿ ದೇವರ ಸೇವಕರ ಬಳಿ ಬಂದರು, ನೀವು ದೇವರ ಬಳಿಗೆ ನೀವೇನು ಕಳ್ಕೊಂಡಿದ್ದೀರೋ ಅಂಥ ವಿಷಯಗಳಿಗೋಸ್ಕರ ನೀವು ಯಾರ ಬಳಿಗೆ ಬರಬೇಕಾಗಿದೆ? ದೇವರ ಕಡೆಗೆ, ದೇವರ ಸೇವಕರ ಬಳಿಗೆ,
ದೇವರ ಮಕ್ಕಳ ಬಳಿಗೆ ನೀವು ಬಂದು ಪ್ರಾರ್ಥಿಸುವಂಥದ್ದಾದರೆ ದೇವರು ಆ ಒಂದು ಪರಿಸ್ಥಿತಿಯಲ್ಲೂ ಕೂಡ ವಿಶೇಷವಾದ ಅದ್ಭುತಗಳನ್ನು ಮಾಡಲು ಆತನ ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಎಲ್ಲ ಕೂಡ ಜೊತೆಗೆ ಚಪ್ಪಲಿ ತಟ್ಟುತ್ತಾ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವಂಥರಾಗೋಣ. ನಾನು ಹೇಳಲು ಬಯಸ್ತೇನೆ, ನೀವು ಕಳ್ಕೊಂಡಿದ್ದಕ್ಕಿಂತ ದೇವರು ಅತ್ಯಧಿಕವಾದ ಸಂಗತಿಗಳನ್ನು ಆತನ ತಿರುಗಿ ನಿಮಗೆ ಬರಮಾಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯ. ನೀವು ಯಾವ ವಿಷಯಗಳಿಗೋಸ್ಕರ ಶ್ರಮೆ ಪಡ್ತಾ ಇದ್ದೀರೋ, ಯಾವ ವಿಷಯಗಳನ್ನ ಕಳ್ಕೊಂಡಿದ್ದೀರೋ, ಅಂಥ ವಿಷಯಗಳಿಗಿಂತ ಅತ್ಯಮೂಲ್ಯವಾದ, ಹೋಲಿಸಕ್ಕೆ ಆಗಲಾದಂಥ, ಎಣಿಸಲಕ್ಕೆ ಆಗದಂಥ ಸಂಗತಿಗಳನ್ನು ದೇವರು ನಿಮ್ಮ ಜೀವಿತದಲ್ಲಿ ಮಾಡಲು ಆತನು ಶಕ್ತನಾಗಿದ್ದಾನೆ. ಆತನು ಕಳ್ಕೊಂಡಿದ್ದು ಕತ್ತೆಗಳು, ಆದರೆ ಆತನಿಗೆ ಸಿಕ್ಕಿದ್ದು ದೇವರ ಕರೆಯುವಿಕೆ. ಹಲ್ಲೆಲೂಯ. ಕಳ್ಕೊಂಡಿದ್ದು 2-3 ಕತ್ತೆ, ಆದರೆ ಆತನಾಗಿದ್ದೇನೋ ಅರಸನಾದ ಮೇಲೆ ಎಷ್ಟು ಕತ್ತೆಗಳು ಸಿಕ್ಕಿರ್ಬೋದು ಯೋಚನೆ ಮಾಡಿ. ಹಲ್ಲೆಲೂಯ. 100 ಕತ್ತೆಗಳು ಸಿಕ್ಕಿರ್ಬೋದು. ಆದರೆ ಅನೇಕ ಸಾರಿ ನಾವೇನು ಮಾಡ್ತೇವೆ, ನಮ್ಮ ಕತ್ತೆಗಳಲ್ಲೇ ನಾವು ಸಂತೃಪ್ತಿ ಆಗ್ಬಿಡ್ತೇವೆ. ಓಕೆ, ಕತ್ತೆಗಳಂದರೆ ಏನಾಗಿದೆ ನಮ್ಮ ಜೀವನದಲ್ಲಿ ಇವತ್ತು? ನಮ್ಮ ಕೆಲಸ, ನಮ್ಮ ಕುಟುಂಬ, ನಮ್ಮ ಜವಾಬ್ದಾರಿ, ನಮ್ಮ ಆಸ್ತಿ ಪಾಸ್ತಿ, ಅದರಲ್ಲೇ ನಾವು ತೃಪ್ತರಾಗಿ ಫುಲ್ ಬ್ಯುಸಿ ಆಗಿಬಿಡ್ತೇವೆ. ನಾವೊಂದು ವೇಳೆ ಸೌಲನಲ್ಲಿ ಪರಿಸ್ಥಿತಿಲಿದ್ದರೆ ನಾವು ಸಮಯನ ಹತ್ರ ಬಂದು ಸಮಯಲ್ ನಮ್ಮನ್ನು ನೋಡಿ ದೇವರ ಎತ್ತಿನ ಮೇಲೆ ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಜೀವಿತದ ಕುರಿತು ಉದ್ದೇಶನಿಟ್ಟಿದ್ದೇನೆ, ಕರೆಯುವಿಕೆನಿಟ್ಟಿದ್ದೇನೆ, ನಿಮ್ಮನ್ನು ಉಪಯೋಗಿಸ್ಕೊಳ್ತೇನೆ, ದೇವರ ರಾಜ್ಯವನ್ನು ಕಟ್ಟುವುದಕ್ಕಾಗಿ, ಸಾಕ್ಷಿಗಳಾಗೋದಕ್ಕೋಸ್ಕರ, ದೇವರ ವಾಕ್ಯವನ್ನು ಸಾರೋದಕ್ಕೋಸ್ಕರ, ಇತರರಿಗೂ ಸಹ ಪ್ರಾರ್ಥಿಸೋದಕ್ಕೋಸ್ಕರ ನಾನು ನಿಮ್ಮನ್ನು ಉಪಯೋಗಿಸ್ಕೊಳ್ತೇನೆ ಎಂಬುದಾಗಿ ಒಂದು ವೇಳೆ ದೇವರು ನಮ್ಮೊಟ್ಟಿಗೆ ಮಾತನಾಡೋದಾದರೆ ನಾವು ಯಾವ ರೀತಿ ಪ್ರತಿಕ್ರಿಯಿಸ್ಬೋದು ಗೊತ್ತಾ? ಅನೇಕ ವಿಶ್ವಾಸಿಗಳು ಯಾವ ರೀತಿಯಾಗಿ ಅದಕ್ಕೆ ಪ್ರತಿಕ್ರಿಯೆ ತೋರಿಸ್ತಾರೆ ಗೊತ್ತಾ? ದೇವರೇ, ನನ್ನ ಕತ್ತೆ ಸಾಕು, ನನ್ನ ಕತ್ತೆಗಳು ಕೊಟ್ಬಿಡೋದು ಸಾಕು, ನೀ ಕರಿವಿಕೆಲ್ಲ ನೀನೇ ಇಟ್ಕೋ, ಅದೆಲ್ಲ ನನಗೆ ಬೇಡ, ನನಗೆ ಕತ್ತೆಗಳು ಸಾಕು, ನನ್ನ ಕತ್ತೆಗಳು ತುಂಬ ಇಷ್ಟ, ನನ್ನ ಕತ್ತೆಗಳು ಸಾಕು, ನನ್ನ ಕತ್ತೆಗಳು ನನಗೆ ಕೊಟ್ಬಿಡಿ. ನನ್ನ ಪ್ರಾರ್ಥನೆ ಏನು, ನನ್ನ ಸಮಸ್ಯೆ ಏನು? ಕತ್ತೆಗಳು ಕಳೆದೋಗಿದೆ, ಕತ್ತೆಗಳು ಕೊಟ್ಟರೆ ನನ್ನ ಪಡನ ಹೋಗ್ಬಿಡ್ತೇನೆ, ಬಿಟ್ಬಿಡಿ ಅಂತೀವಿ. ಆ ದೇವ್ರ ರಾಜ್ಯ ಕಟ್ಟೋ ಕೆಲಸ, ದೇವ್ರ ಸೇವೆ ಮಾಡೋಂಥ ಕೆಲಸ, ಈ ಪ್ರಾರ್ಥನೆ ಮಾಡೋಂಥ ಕೆಲಸ, ಅದು ಬೇರೆ ಯಾರನ್ನ ನೋಡ್ಕೊತೇವೆ. ಸೌಲನ ರೀತಿ ಮಾಡಿದರೆ ಏನಾಗಿರೋದು? ಆತನು ಇಡೀ ಇಸ್ರಾಯೇಲ್ ರಾಜ್ಯಕ್ಕೆ ಅರಸನಾಗುವ ಅವಕಾಶವನ್ನು ಆತನು ಕಳ್ಕೊಳ್ತಾ ಇದ್ದ. ಹಲ್ಲೆಲೂಯ. ಇವತ್ತು ಅನೇಕ ದೇವ ಮಕ್ಕಳು ದೇವರ ಕರೆಯುವಿಕೆಯನ್ನು ಕಳ್ಕೊಳ್ತಾ ಇದ್ದಾರೆ, ದೇವರ ಉದ್ದೇಶಗಳನ್ನ ಕಳ್ಕೊಳ್ತಾ ಇದ್ದಾರೆ, ದೇವರ ಆಶೀರ್ವಾದಗಳನ್ನು ಕಳ್ಕೊಳ್ತಾ ಇದ್ದಾರೆ. ಯಾಕಂದರೆ ಅವರು ತಮ್ಮ ಕತ್ತೆಗಳಲ್ಲೇ ಸಂತೃಪ್ತರಾಗಿದ್ದಾರೆ. ನಾನು, ನನ್ನ ಮಕ್ಕಳು, ನನ್ನ ಕುಟುಂಬ, ನನ್ನ ಕೆಲಸ, ನನ್ನ ಜವಾಬ್ದಾರಿ, ಇದೇ ನನ್ನ ಲೋಕ ಅಂದ್ಕೊಂಡು. ಆದರೆ ದೇವರು ಅಂಥ ಒಂದು ವಿಷಯದಿಂದ ಹೊರಗೆ ಬರ್ತಾ ಇದ್ದಾರೆ. ನೀವು ದೇವರ ಆಶೀರ್ವಾದವನ್ನು, ಮಹಿಮೆಯನ್ನು ಕಾಣಬೇಕಂದ್ರೆ ನೀವು ಆ ಕತ್ತೆಗಳನ್ನ ಬಿಟ್ಟು ಬರಬೇಕು. ದೇವರು ಹೆಚ್ಚಾಗಿ ಕೂಡ ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ನೀವು ಊಹಿಸಿಕೊಳ್ಳೋಕ್ಕಿಂತಲೂ ಕೇಳೋದಕ್ಕಿಂತಲೂ ಅತ್ಯಧಿಕವಾದ ಸಂಗತಿಗಳನ್ನು ದೇವರು ನಿಮ್ಮ ಜೀವಿತದಲ್ಲಿ ಮಾಡೋಕ್ಕೆ ಅದನ್ನು ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಆದರೆ ನೀವು ಆ ಕತ್ತೆಗಳನ್ನು ಬಿಟ್ಟು ದೇವರ ಕರೆಯುವಿಕೆಯನ್ನು ಹೊಂದ್ಕೊಳ್ಳೋದಕ್ಕೆ ಸಿದ್ಧವಾಗಬೇಕಾಗಿದೆ. ಆಮೇನ್. ಹಲ್ಲೆಲೂಯ. ಮೊದಲನೇ ವಿಷಯ ಏನು ಹೇಳ್ತಾ ಇದ್ದೇನೆ? ಇಟ್ ಇಸ್ ಗುಡ್ ದಟ್ ಯು ಲೂಸ್ ಸಮಥಿಂಗ್ಸ್ ಇನ್ ಲೈಫ್ ದಟ್ ವಿಲ್ ಲೀಡ್ ಯು ಟು ದ ಕಾಲಿಂಗ್ ಆಫ್ ಗಾಡ್. ಕೆಲವೊಮ್ಮೆ ಕೆಲವು ಸಂಗತಿಗಳು, ಕೆಲವೊಮ್ಮೆ ಸಮಾಧಾನ ಕಳ್ಕೊಳ್ಳೋದು ಒಳ್ಳೆಯದು, ಕೆಲವೊಮ್ಮೆ ಕೆಲವು ಅವಕಾಶಗಳನ್ನ ಕಳ್ಕೊಳ್ಳೋದು ಒಳ್ಳೆಯದು. ಆಗ ನಿಮಗೆ ಡಿಸ್ಟರ್ಬ್ ಆಗಬೇಕು, ಬೇಜಾರಾಗಬೇಕು, ದುಃಖ ಆಗಬೇಕು, ಒಳ್ಳೆಯದು. ಆವಾಗ ಮಾತ್ರ ನಾವು ದೇವ್ರ ಹತ್ರ ಬರೋಕ್ಕೆ ಸಾಧ್ಯ. ಆಗ ದೇವ್ರ ಹತ್ರ ಬಂದಾಗ ಗಾಡ್ ಈಸ್ ಏಬಲ್ ಟು ಗಿವ್ ಮಚ್ ಮೋರ್ ದ್ಯಾನ್ ವಾಟ್ ಯು ಆರ್ ಲಾಸ್ಟ್. ನೀವು ಕಳ್ಕೊಂಡಿರೋ ವಿಷಯಗಳಿಗಿಂತ ದೇವರು ಹೆಚ್ಚಿನ ವಿಷಯಗಳನ್ನು ಆತನು ಕೊಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಎರಡನೇದು, ಯು ಆರ್ ಅನಾಯಿಂಟೆಡ್ ಟು ಫುಲ್ಫಿಲ್ ದ ಕಾಲ್ ಆಫ್ ಗಾಡ್. ಮೊದಲನೇ ಸಮಯಲ 10:1 ನೋಡ್ತೇವೆ. ಮರುದಿನ ಸಮಯಲನ ಸೌಲನ ತನ್ನ ಮನೆಗೆ ಕಳಿಸೋದಕ್ಕಿಂತ ಮುಂಚೆ ಸಮಯಲ್ ಏನು ಮಾಡ್ತಾ ಇದ್ದಾನೆ? ಸೌಲನ ಎಣ್ಣೆಯಿಂದ ಅಭಿಷೇಕ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ. ನಾವು ದೇವರ ಕರೆಯುವಿಕೆಯನ್ನು ನಮ್ಮ ಸ್ವಂತ ಶಕ್ತಿಯಿಂದ ಪೂರೈಸೋದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಪ್ರತಿಯೊಬ್ಬರನ್ನು ಕೂಡ ದೇವರು ಒಂದು ಉದ್ದೇಶದಿಂದ ಕರೆದಿದ್ದಾರೆ. ಎಸ್, ಹಲ್ಲೆಲೂಯ. ಆದರೆ ಈ ಉದ್ದೇಶವನ್ನು, ದೇವರ ಕರೆಯುವಿಕೆಯನ್ನು, ದೇವರ ಸೇವೆಯನ್ನು, ದೇವರ ಉದ್ದೇಶವನ್ನು ಏನೆಲ್ಲ ಮಾಡೋದಕ್ಕೋಸ್ಕರ ದೇವರು ನಮ್ಮನ್ನು ಕರೆದಿದ್ದಾನೋ ಅದು ನಮ್ಮ ಸ್ವಂತ ಶಕ್ತಿ, ಸ್ವಂತ ಜ್ಞಾನ, ಸ್ವಂತ ತಲಾಂತುಗಳಿಂದ ನಾವು ಅದು ನೆರವೇರಿಸೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯ. ಅಭಿಷೇಕ ಅಂದರೆ ಏನು? ದೇವರ ಶಕ್ತಿ, ದೇವರ ಬಲ, ಅದು ನಮಗೆ ಬೇಕಾಗಿದೆ. ಅನೇಕರು ದೇವರ ಸೇವೆಯನ್ನು ತಮ್ಮ ಸ್ವಂತ ಶಕ್ತಿಯಿಂದ ಅದನ್ನು ಮಾಡೋದಕ್ಕೆ ಹೊಡ್ತಾರೆ, ಅದರಿಂದ
ಸೋಲುಗಳನ್ನು ಅನುಭವಿಸ್ತಾರೆ. ನಮಗೆ ದೇವರ ಅಭಿಷೇಕ ಬೇಕಾಗಿದೆ. ಕತ್ತೆಗಳನ್ನು ನೋಡ್ಕೊಳ್ಳೋದಕ್ಕೆ ಅಭಿಷೇಕ ಬೇಡ. ಸೌಲನಿಗೆ ಕತ್ತೆಗಳನ್ನು ನೋಡ್ಕೊಂಡಿರೋದಕ್ಕೆ, ತನ್ನ ತಂದೆ ಆಸ್ತಿ ಪಾಸ್ತಿ ನೋಡ್ಕೊಂಡಿರೋದಕ್ಕೆ ಅಭಿಷೇಕ, ಆದರೆ ದೇವರ ಕರೆಯುವಿಕೆಯನ್ನು ಪೂರೈಸೋದಕ್ಕೆ ಅಭಿಷೇಕ ಬೇಕು. ಯಾಕೆಂದರೆ ದೇವರು ನಮ್ಮನ್ನು ಯಾವಾಗಲೂ ಕೂಡ ನಮ್ಮ ಶಕ್ತಿ ಯೋಚನೆ ಮೀರಿದ ಸಂಗತಿಗಳನ್ನು ಮಾಡೋಕ್ಕೆ ಆತನು ಕರೆಯುವಂಥ ದೇವರಾಗಿದ್ದಾನೆ. ನಮ್ಮ ಸ್ವಂತ ಶಕ್ತಿಯಿಂದ ಮಾಡೋ ಕೆಲಸಗಳಿಗೆ ದೇವರು ಕರೆಯೋದಿಲ್ಲ. ನಿಮ್ಮ ಕೈಲಾಗೋ ಕೆಲಸಗಳನ್ನು ನೀವು ಮಾಡೋಕ್ಕಾದರೆ ದೇವರು ಯಾಕೆ ಬೇಕು? ಸೊ ದೇವರು ಯಾವಾಗಲೂ ಕೂಡ ಎಂಥ ಸಂಗತಿಗಳನ್ನು ನಮ್ಮನ್ನು ಮಾಡೋಕ್ಕೆ ಕರೀತಾರೆ? ನಮ್ಮ ಕೈಲಿ ಆಗದಿರೋ ಸಂಗತಿಗಳನ್ನ ಮಾಡೋಕ್ಕೆ ಕರೆಯೋದು ದೇವರು. ಅರ್ಥ ಆಗ್ತಾ ಇದೆಯಾ? ದೇವರು ನಮ್ಮನ್ನು ಯಾವಾಗ ಎಂಥ ಸಂಗತಿಗಳನ್ನ ಮಾಡೋಕ್ಕೆ ಕರೀತಾರೆ ಅಂದರೆ, ನಮ್ಮ ಕೈಲಿ ಮಾಡೋಕ್ಕೆ ಆಗದಿರೋ ಸಂಗತಿಗಳನ್ನು ಮಾಡೋದಕ್ಕೆ ದೇವರು ಕರೀತಾರೆ. ನಮ್ಮನ್ನು ಕರೀತಾರೆ, ನಮ್ಮನ್ನು ಅಭಿಷೇಕ ಮಾಡ್ತಾರೆ. ದೇವರು ನಮ್ಮ ಶಕ್ತಿಗೆ ಮೀರಿದ, ನಮ್ಮ ಜ್ಞಾನಕ್ಕೆ ಮೀರಿದ ಸಂಗತಿಗಳನ್ನು ದೇವರು ಮಾಡೋಕ್ಕೆ ನಮ್ಮನ್ನು ಕರೀತಾ ಇದ್ದಾರೆ. ಹಾಲೆಲೂಯಾ. ಎಷ್ಟು ಜನ ಬಯಸ್ತೀರಾ ನಿಮ್ಮ ಜೀವನದಲ್ಲಿ ನೀವು ನಿಮ್ಮ ಶಕ್ತಿಗೆ ಮೀರಿದ ಸಂಗತಿಗಳನ್ನು ಮಾಡಬೇಕಂತ ಎಷ್ಟು ಜನ ಬಯಸ್ತೀರಾ? ಸೌಲನಿಗೆ ಹೇಳ್ದಂಗೆ, ನಾನು ಕತ್ತೆಗಳನ್ನ ನೋಡ್ಕೊಳ್ಳೋಕ್ಕೆ ಅಭಿಷೇಕ ಬೇಡ ಅಂದರೆ, ನೀವೇನು ಕೆಲಸ ಮಾಡ್ತಾಯಿದ್ದೀರ ನೋಡಿ, ಡಾಕ್ಟ್ರು, ನರ್ಸು, ಇಂಜಿನಿಯರು, ಮ್ಯಾನೇಜರು, ಏನೇನೋ ಆಗಿದ್ದೀರಲ್ಲ ನೀವು, ಅದೆಲ್ಲ ಮಾಡೋಕ್ಕೆ ಅಭಿಷೇಕ ಬೇಡ. ನಿಮ್ಮ ಫ್ಯಾಕ್ಟ್ರಿಯಲ್ಲಿ ನಿಮ್ಮ ಕಂಪ್ನಿಯಲ್ಲಿ 100 ಜನ ಇದ್ದಾರೆ ತಾನೆ, ಅವರು ಮಾಡ್ತಾಯಿದ್ದಾರೆ. ಪ್ರಾಬ್ಲಮ್ಕ್ಕಿಂತ ಚೆನ್ನಾಗಿ ಮಾಡ್ತಾ ಇರ್ಬೋದು ಅವರು. ಅವ್ರಿಗೆ ಅಭಿಷೇಕ ಬೇಡ. ಒಂದು ವೇಳೆ ಅಭಿಷೇಕ ಇದ್ದುಕೊಂಡು ನೀವು ಮಾಡ್ತಿರೋ ಕೆಲಸ ಇದ್ದರೆ ಒಳ್ಳೆಯದು. ದೇವರು ಅದರ ಮುಖಾಂತರ ಉಪಯೋಗಿಸ್ಕೊಳ್ತಾರೆ, ಪರಿಣಾಮ ಬೀಳೋ ರೀತಿಯಲ್ಲಿ ಮಾಡ್ಕೊಳ್ತಾರೆ. ಆದರೆ ದೇವರು ನಮ್ಮನ್ನು ಎಂಥ ಕಾರ್ಯಗಳನ್ನು ಮಾಡೋಕ್ಕೆ ಕರೀತಾ ಇದ್ದಾರೆ ಅಂದರೆ, ನಮ್ಮ ಕೈಲಿ ಆಗದಿರೋಂಥ ಸಂಗತಿಗಳನ್ನು ಮಾಡೋಕ್ಕೆ ದೇವರು ಕರೀತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ನಾನು ಒಂದು ಪ್ರಶ್ನೆ ಕೇಳೋದಾದರೆ, ನಿಜವಾಗ್ಲೂ ನೀವು ದೇವರ ಉದ್ದೇಶಗಳನ್ನು ನೀವು ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ನಾನು, ನಿಮ್ಮ ಉತ್ತರ ಏನಾಗಿರುತ್ತೆ? ಎಲ್ಲರನ್ನೂ ನೋಡಿ, ಈ $1 ಮಿಲಿಯನ್ ಕ್ವಶನ್ ಕೇಳ್ತೀನಿ. ಎಷ್ಟು ಜನ ನೀವು ಕಾನ್ಫಿಡೆಂಟಾಗಿ ಹೇಳ್ತೀರಾ, ನಾನು ನನ್ನ ಜೀವನದಲ್ಲಿ ದೇವರ ಚಿತ್ತವನ್ನು ನೆರವೇರಿಸ್ತಾ ಇದ್ದೀನಿ ಅಂತ ಎಷ್ಟು ಜನ ಹೇಳ್ತೀರಾ? ನೀವು ಕತ್ತೆಗಳನ್ನ ನೋಡ್ಕೊಳ್ತಾರೆ, ನಿಮ್ಮ ಕೆಲಸ ಅದು ದೇವ್ರ ಕೆಲಸ ಅಲ್ಲ, ಅದು ದೇವರ ಉದ್ದೇಶ ಅಲ್ಲ. ನೀವು ಮಾಡಿರೋ ಮ್ಯಾನೇಜರು, HR, ನರ್ಸು, ಟೀಚರು, ಇನ್ನೊಂದು ಅದೆಲ್ಲ ಮಾಡ್ತಾ ಇರೋದು ಅದು ದೇವ್ರ ಚಿತ್ತ ಅನ್ಕೋಬೇಡಿ. ದೇವ್ರ ಚಿತ್ತ ಆಗಿರ್ಬೋದು, ದೇವ್ರ ಚಿತ್ತ ಮಾತ್ರ ಅಲ್ಲ ಅದು. ಯಾವಾಗ ನಮಗೆ ಗೊತ್ತಾಗುತ್ತೆ ನಾವು ಮಾಡ್ತಾರೋ ಕೆಲಸ ದೇವರ ಚಿತ್ತನೋ ಅಲ್ವೋ ಅಂತ? ಯೇಸು ಸ್ವಾಮಿ ಮತ್ತು ನಿಕೋದೇಮನ ಇಬ್ಬರ ಬಗ್ಗೆ ನಡೆದಂಥ ಸಂಭಾಷಣೆ ಪರಿಚಯ ಇದೆಯಾ ನಿಮಗೆ? ನೆನಪಿದೆಯಾ? ರಾತ್ರಿ ವೇಳೆ ಬರ್ತಾನೆ. ಯಾರು? ನಿಕೋದೇಮನು, ಫರಿಸಾಯದ ಗುರು, ಅನುಭವವುಳ್ಳಂಥ ವ್ಯಕ್ತಿ. ಯೇಸು ಸ್ವಾಮಿ ಹತ್ರ ಬಂದು ರಾತ್ರಿ ವೇಳೆ ಆತನ ಇಂಟ್ರೊಡಕ್ಷನ್ ಏನು, ಪರಿಚಯದ ಮಾತುಗಳು ಏನಂತ ಹೇಳ್ತಾನೆ? ಯೋಹಾನ 3ನೇ ಅಧ್ಯಾಯದಲ್ಲಿ ಓದ್ಕೊಳ್ಳಿ. ಆಮೇಲೆ ಆತನು ಕೇಳ್ತಾನೆ, ನಿಕೋದೇಮನ್ ಕೇಳ್ತಾ ಇದ್ದಾನೆ ಯೇಸು ಸ್ವಾಮಿನ ನೋಡಿ, ನಾನು ನಿಜವಾಗ್ಲೂ ನಂಬ್ತೇನೆ ನೀನು ದೇವರಿಂದ ಬಂದಿರತಕ್ಕಂಥ ವ್ಯಕ್ತಿ ಅಂತ. ಯಾಕೆ? ಯಾಕೆಂದರೆ ನೀನು ಮಾಡ್ತಿರೋ ಸಂಗತಿಗಳು ಯಾವ ಮನುಷ್ಯನ ಮಾಡೋಕ್ಕೆ ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿಯೊಟ್ಟಿಗೆ ದೇವರಿದ್ದರೆ ಮಾತ್ರ ನೀನು ಮಾಡೋ ಸಂಗತಿಗಳನ್ನು ಮಾಡೋಕ್ಕೆ ಸಾಧ್ಯ. ಸೊ ಅದರಿಂದ ನಮಗೆ ಗೊತ್ತಾಗುತ್ತೆ ನಾವು ಮಾಡ್ತಾ ಇರೋ ಕೆಲಸಗಳು, ಜವಾಬ್ದಾರಿಗಳು, ಉದ್ದೇಶಗಳು ನಮ್ದ ಅಥವಾ ದೇವ್ರದ ಅಂತ. ಅಂದರೆ ಯಾರಾದರೂ ಬಂದು ನಿಮ್ಮನ್ನು ನೋಡಿ, ನಾನು ನಿಜವಾಗ್ಲೂ ಗೊತ್ತು ನೀನು ದೇವರಿಂದ ಬಂದಿರತಕ್ಕಂಥ ವ್ಯಕ್ತಿ, ಏಕೆಂದರೆ ನೀನು ಮಾಡ್ತಾ ಇರೋ ಕೆಲಸಗಳು ಅದೊಬ್ಬ ಮನುಷ್ಯನು ಮಾಡೋಕ್ಕಾಗದೇ ಆಗೋ ಕೆಲಸಗಳಲ್ಲ, ದೇವರಿನೊಟ್ಟಿಗೆ ಇದ್ದರೆ ಮಾತ್ರನೇ ಇದು ನೀನು ಮಾಡೋಕ್ಕಾಗುತ್ತೆ ಅಂತ ಯಾರಾದರೂ ಹೇಳಿದರೆ ನಮ್ಮನ್ನು ನೋಡಿ. ಅಂದರೆ ಏನರ್ಥ? ಇನ್ನೂ ಯಾರೂ ದೇವರ ಉದ್ದೇಶಗಳನ್ನ ಮಾಡ್ತಾ ಇಲ್ಲ ಅಂತ ಅರ್ಥ. ನಿಮ್ಮ ಕರ್ತಗಳಲ್ಲಿ ಬ್ಯುಸಿ ಆಗಿದ್ದೀರಾ, ನಿಮ್ಮ ಕರ್ತಗಳನ್ನು ಫೇತ್ಫುಲ್ ಆಗಿ ನೋಡ್ಕೊಳ್ತಾ ಇದ್ದೀರಾ, ನಂಬಿಗಸ್ತರಾಗಿ ನಿಮ್ಮ ಕರ್ತಗಳನ್ನು ಜೋಪಾನವಾಗಿ ಇಟ್ಕೊಂಡಿದ್ದೀರಾ. ಈಗ ನೀವು ದೇವರ ಉದ್ದೇಶಗಳನ್ನು ನೀವು ನೋಡಬೇಕಂದ್ರೆ, ದೇವರ ಮಹಿಮೆಯನ್ನು ನಾವು ಕಾಣಬೇಕಂದ್ರೆ, ದೇವರ ಚಿತ್ತ ಏನಂತ ಕೂಡ ಅಟ್ಲೀಸ್ಟ್ ಇನ್ನೂ ಏನಂತ ಗೊತ್ತಾಗಬೇಕಂದ್ರೆ ನಿಮ್ಮ ಕತ್ತೆಗಳನ್ನ ಬಿಟ್ಟು ನೀವು ಆಚೆ ಬರಬೇಕು. ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ. ಆವಾಗ ಮಾತ್ರ. ಇಲ್ಲ ಅಂದರೆ ಬೇರೆಯವ್ರು ಮಾಡೋ ಸಂಗತಿಗಳು ನಾವು ಮಾಡ್ತಾರೆ. ಅವರೇ ಕೆಲಸಕ್ಕೆ ಹೋಗ್ತಾರೆ, ನಾವು ಹೋಗ್ತೇವೆ. ಅವರು ಬೈಕ್ ತೊಗೊಳ್ತಾರೆ, ನಾವು ತೊಗೊಳ್ತೇವೆ. ಅವರು ಕಾರ್ ತೊಗೊಳ್ತಾರೆ, ನಾವು ತೊಗೊಳ್ತೇವೆ. ಅವರು ಮನೆ ಕಟ್ಕೊಳ್ತಾರೆ, ನಾವು ಮನೆ ಕಟ್ಕೊಳ್ತೇವೆ. ಅವರು ಸಾಯ್ತಾರೆ, ನಾವು ಸಾಯ್ತೀವಿ. ಏನು ವ್ಯತ್ಯಾಸ? ಏನಾದ್ರು ಇದೆಯಾ? ಒಂದು ಗ್ಯಾರಂಟಿ, ಅವ್ರಿಗೂ ನಿಮಗೆ ಡಿಫ್ರೆಂಟ್. ಅಟ್ಲೀಸ್ಟ್ ಪರಲೋಕಕ್ಕೆ ಹೋಗ್ತೀವಿ ನಾವು. ಯೇಸು ಸ್ವಾಮಿ ನಂಬ್ಕೊಂಡಿರೋದ್ರಿಂದ ಅಟ್ಲೀಸ್ಟ್
ಅಲ್ಲಿ ಸೀಟ್ ರಿಸರ್ವ್ ಆಗಿದೆ, ಅದಕ್ಕೂ ಸಂತೋಷ ಪಡ್ಬೋದು. ಅದು ಬಿಟ್ಟರೆ ಬೇರೆ ಏನಾದರೂ ಮಾಡಿದ್ದೀವ ನಾವು ದೇವ್ರಿಗೋಸ್ಕರ, ದೇವ್ರ ರಾಜ್ಯಕ್ಕೋಸ್ಕರ, ಅದನ್ನು ನಾವು ಲೆಟ್ ಇಟ್ ಡಿಸ್ಟರ್ಬ್ ಯು. ನಾನು ಯಾವತ್ತಿಲ್ಲಿ ಕಂಫರ್ಟ್ ಮಾಡೋಕ್ಕೆ ಬರೋಲ್ಲ, ನಿಮ್ಮನ್ನು ಡಿಸ್ಟರ್ಬ್ ಮಾಡೋಕ್ಕೆ ಬರೋದು ನಾನು, ಯಾಕೆಂದರೆ ಐ ಆಮ್ ಡಿಸ್ಟರ್ಬ್ಡ್. ಓಕೆ, ಸೊ ಯಾವಾಗಲೂ ಕೂಡ ನಾನು ಬಂದು ನಿಮ್ಮನ್ನು ಪ್ರೋತ್ಸಾಹ ಪಡಿಸ್ತೀನಿ, ಕಟ್ತೀನಿ, ಅಯ್ಯೋ ಯುವರ್ ಸೋ ಗುಡ್, ಸೋ ಲವ್ಲಿ, ಆಹಾ ಅಂತ ಹೇಳಲ್ಲ ನಾನು. ಕೆಲವೊಮ್ಮೆ ಹೇಳ್ತೀನಿ. ಅದಕ್ಕೆ ಐ ಲೈಕ್ ವಾಟ್ ಪೀಪಲ್ ಸೇ, ಮಿನಿಸ್ಟ್ರಿ ಈಸ್ ಅಬೌಟ್ ಕಂಫರ್ಟಿಂಗ್ ದ ಅಫ್ಲಿಕ್ಟೆಡ್ ಆ್ಯಂಡ್ ಅಫ್ಲಿಕ್ಟಿಂಗ್ ದ ಕಂಫರ್ಟೆಡ್. ಯಾವಾಗ ನೋವಿಂದ ಬೇಜಾರಿಂದ ಇದ್ದರೆ ನಾವು ಸಂತೈಸ್ತೇವೆ, ಅದು ತುಂಬ ಕಂಫರ್ಟಬಲ್ ಆಗಿದ್ದರೆ ನಾವೇ ನಿಮ್ಮನ್ನು ಶೇಕ್ ಮಾಡ್ತೇವೆ. Hallelujah. ಸೊ ಎರಡನೇದು, ಯು ಆರ್ ಅನಾಯಿಂಟೆಡ್ ಟು ಫುಲ್ಫಿಲ್ ದ ಕಾಲ್ ಆಫ್ ಗಾಡ್. ದೇವರ ಅಭಿಷೇಕ, ಅನೇಕ ಕೂಟಗಳು ಬರ್ತವೆ, ಉಪವಾಸ ಪ್ರಾರ್ಥನೆಗಳು ಬರ್ತವೆ, ಭಾನುವಾರ ಬರ್ತವೆ, ಅಭಿಷೇಕ ಪಡ್ಕೊಂಡ್ರೆ ಅಭಿಷೇಕದ ಏನು ಮಾಡ್ತಾ ಇದ್ದೀರಾ ನೀವು? ಒಂದು ವೇಳೆ ಈ ಪುಲ್ಪಿಟ್ನ ತೆಗೆದು ಯಾರಿಗೆಲ್ಲ ಅಭಿಷೇಕ ಬನ್ನಿ ಅಂತ ಎಲ್ಲರೂ ಬಂದು ನಿಂತಿರ್ತೀರಾ, ಇಲ್ಲಿ ಅಭಿಷೇಕ ಪಡ್ಕೊಳ್ತೀರಾ, ಆದಮೇಲೇನು ಮತ್ತೆ ಕತ್ತೆಗಳು ನೋಡ್ಕೊಳಕ್ಕೆ ಹೋಗ್ತೀರಾ? ಕತ್ತೆಗಳು ನೋಡೋಕೆ ನಿಮ್ಗೆ ಅಭಿಷೇಕ ಯಾಕೆ ಬೇಕು? ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಅರ್ಥ ಆಗ್ತಾ ಇದೆಯಾ ನಾನು ಹೇಳೋದು? ಸೊ ನಾವು ದೇವರ ಕಾರ್ಯಗಳನ್ನು, ದೇವರ ಉದ್ದೇಶಗಳನ್ನು, ದೇವರ ರಾಜ್ಯನ ಕಟ್ಟೋದಕ್ಕೋಸ್ಕರ ಕರೆಯಲ್ಪಟ್ಟಿದ್ದೇವೆ. ಆಮೇನ್. ಸೊ ಇವತ್ತು ಲೆಟ್ಸ್ ಕಮ್ ಔಟ್ ಆಫ್ ಇಟ್. ನಮ್ಮ ಒಂದು ಬಚ್ಚಿಟ್ಕೊಂಡ್ರ ಸ್ಥಳದಿಂದ ನಾವು ಆಚೆ ಬರುವಂಥವ್ನ. ಮೂರನೇದು, ದೇವರ ಅಭಿಷೇಕವನ್ನು ಪೂರೈಸಬೇಕಂದ್ರೆ ಯು ನೀಡ್ ಎ ಟ್ರಾನ್ಸ್ಫಾರ್ಮ್ ಲೈಫ್. ರೂಪಾಂತರ ಹೊಂದಿದ ಜೀವಿತ ಬೇಕು. ಮೊದಲು ಸಮುವೇಲನು 9ನೇ ಅಧ್ಯಾಯದಲ್ಲಿ ಸೌಲನಿಗೆ ದೇವರ ಕರೆಯುವಿಕೆಯನ್ನು ತಿಳಿಸ್ತಾನೆ. 10ನೇ ಅಧ್ಯಾಯ 1ನೇ ವಚನದಲ್ಲಿ ಅದನ್ನ ಎಣ್ಣೆಯಿಂದ ಅಭಿಷೇಕ ಮಾಡ್ತಾನೆ. 3ನೇದು, ಸಮುವೇಲನು ಸೌಲ್ಗೆ ಹೇಳ್ತಾ ಇದ್ದಾನೆ, ನೀನು ಮನೆಗೆ ಹಿಂದಿರುಗಿ ಹೋಗ್ಬೇಕಂದ್ರೆ 3 ಸೈನ್ಸ್ ಕೊಡ್ತಾನೆ. ಮೊದಲನೇದು, ಇಬ್ಬರು ವ್ಯಕ್ತಿಗಳು ಬರ್ತಾರೆ, ಅವ್ರು ನಿಮಗೆ ತಿಳಿಸ್ತಾರೆ, ನಿಮ್ಮ ತಂದೆಯ ಕಥೆಗಳು ಈಗಾಗಲೇ ಸಿಕ್ಕಿವೆ ಅಂತ ಹೇಳ್ತಾರೆ. ಇನ್ನೊಂದು ಜನರ ಗುಂಪು ಬರ್ತಾರೆ, 3 ಜನ. ಒಂದು ಗುಂಪಲ್ಲಿ ಕೆಲವು ಮೇಕೆಗಳಿರ್ತವೆ ಒಬ್ಬ ವ್ಯಕ್ತಿ ಹತ್ರ, ಇನ್ನೊಂದು ವ್ಯಕ್ತಿ ಹತ್ರ 3 ರೊಟ್ಟಿ ಇರುತ್ತೆ, ಇನ್ನೊಂದು ವ್ಯಕ್ತಿ ಹತ್ರ ದ್ರಾಕ್ಷಾರಸ ಇರುತ್ತೆ. ಅವ್ರು ನಿಂಗೆ 2 ರೊಟ್ಟಿ ಕೊಡ್ತಾರೆ, ತೊಗೊಂಡು ತಿನ್ನು ಅಂತ ಹೇಳ್ತಾನೆ. 3ನೇದು ಹೇಳ್ತಾನೆ, ಅಲ್ಲಿ ಇನ್ನು ಮುಂದೆ ಹೋಗ್ಬೇಕಂದ್ರೆ ಒಂದು ಪ್ರವಾದಿಗಳ ಗುಂಪನ್ನು ನೀನು ಭೇಟಿ ಆಗ್ತೀಯ. ಅಲ್ಲಿ ದೇವ್ರು ನಿಂಗೆ ಏನು ಕೊಡ್ತಾರೆ ಅಂದರೆ ನೂತನವಾದ ಹೃದಯ ಕೊಡ್ತಾರೆ ಎಂಬುದಾಗಿ 9ನೇ ವಾಕ್ಯ ನೋಡ್ತೇವೆ. 10ನೇ ಅಧ್ಯಾಯ 9ನೇ ವಾಕ್ಯ. ಸೌಲನು ಸಮುವೇಲನನ್ನು ಬಿಟ್ಟು ಹೊರಟ ಮೇಲೆ ದೇವರು ಅವನಿಗೆ ನೂತನ ಹೃದಯವನ್ನು ಕೊಟ್ಟನು. ಅದೇ ದಿನದಲ್ಲಿ ಆ ಎಲ್ಲ ಗುರುತುಗಳು ಸಂಭವಿಸಿದವು. ಅರ್ಥ ಮಾಡ್ಕೊಳ್ಳಿ, 3 ಆರ್ಡರ್ ಆಫ್ ಸೀಕ್ವೆನ್ಸ್ ಅರ್ಥ ಮಾಡ್ಕೊಳ್ಳಿ. ಮೊದಲನೇದು, ಸಮುವೇಲನ ಸೌಲನಿಗೆ ಏನು ಹೇಳ್ತಾನೆ? ತನ್ನ ಕರೆಯುವಿಕೆ ಅಂತ ತಿಳಿಸ್ತಾನೆ. 2ನೇದು, ಅಭಿಷೇಕ ಮಾಡ್ತಾನೆ. 3ನೇದು, ಆತನಿಗೆ ನೂತನ ಹೃದಯ. ಇನ್ನೊಂದು ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಈ ಬಿಕೇಮ್ ಎ ಡಿಫ್ರೆಂಟ್ ಪರ್ಸನ್, ಅನದರ್ ಪರ್ಸನ್, ಚೇಂಜ್ಡ್ ಪರ್ಸನ್. ಸೊ ದೇವರ ಚಿತ್ತವನ್ನು ನಾವು ಮಾಡಬೇಕಂದ್ರೆ, ದೇವರ ಕರೆಯುವಿಕೆಯನ್ನು ಪೂರೈಸಬೇಕಂದ್ರೆ ನಾವು ರೂಪಾಂತರ ಹೊಂದಿದ ವ್ಯಕ್ತಿಗಳಾಗಬೇಕು. ಹೊಸ ಹೃದಯವನ್ನು ಪಡೆದುಕೊಂಡಿರ್ತಕ್ಕಂಥ ಜನರಾಗಬೇಕು. ನಮ್ಮ ಒಂದು ಕ್ಯಾರೆಕ್ಟರ್, ನಮ್ಮ ಒಂದು ಗುಣಗಳು ವ್ಯತ್ಯಾಸಗೊಳ್ಳೋದ ಗುಣಗಳಾಗಬೇಕು. ನಮ್ಮ ಮಾತುಗಳು, ನಮ್ಮ ಯೋಚನೆಗಳು, ನಮ್ಮ ಆಸೆಗಳು, ನಮ್ಮ ಬಯಕೆಗಳು, ನಮ್ಮ ಕ್ರಿಯೆಗಳು, ನಮ್ಮ ಪ್ರತಿಕ್ರಿಯೆಗಳು, ಪ್ರತಿಯೊಂದರಲ್ಲೂ ಕೂಡ ನಾವು ಯೇಸು ಕ್ರಿಸ್ತನನ್ನು ಪ್ರತಿಬಿಂಬಿಸುವಂಥ ಜನರಾಗಿರಬೇಕು. ಹಾಲೆಲೂಯಾ, ಹಾಲೆಲೂಯಾ. ಕೇವಲ ಭಾನುವಾರ ಬಂದು ಹಾಡುಗಳನ್ನ ಹಾಡಿ ಜೋರಾಗಿ ಸದ್ದು ಮಾಡಿದ ಜನರು ಮಾತ್ರ ಅಲ್ಲ, ನಮ್ಮ ಜೀವನದ ಶೈಲಿಯಲ್ಲಿ ನಾವು ದೇವರ ಗುಣಗಳನ್ನು ನಾವು ತೋರ್ಪಡಿಸುವಂಥ ಜನರಾಗಬೇಕು. ಹಾಲೆಲೂಯಾ. ಅನೇಕರು ನೋಡ್ತೇವೆ ಈ ದಿನಗಳಲ್ಲಿ, ಅನೇಕರ ಬಗ್ಗೆ ನಾನು ಕೇಳ್ತಾ ಇರ್ತೇನೆ. ಸೇವೆಯಲ್ಲಿರತಕ್ಕಂಥ ಅನೇಕ ಜನರು ವಿಶ್ವಾಸಿಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಪಾಸ್ಟ್ರುಗಳು, ದೊಡ್ಡ ದೊಡ್ಡ ಪಾಸ್ಟ್ರುಗಳು, ಸಾವಿರಾರು ಜನರುಗಳು ಇರೋಂಥ ಪಾಸ್ಟ್ರುಗಳು ಕೂಡ ಅನೇಕರು ತಮ್ಮ ಜೀವನದಲ್ಲಿ ಬಿದ್ದೋಗ್ತಾ ಇದ್ದಾರೆ. ಏಕೆಂದರೆ ಅವರು ತಮ್ಮ ಹೃದಯವನ್ನು ಕಾಪಾಡಿಕೊಳ್ಳಿರತಕ್ಕಂಥ ಕಾರಣದಿಂದ, ತಮ್ಮ ವ್ಯಕ್ತಿತ್ವವನ್ನು, ಗುಣಗಳನ್ನು, ಕ್ಯಾರೆಕ್ಟರನ್ನು ಕಾಪಾಡಿಕೊಳ್ಳದಿರೋ ಕಾರಣದಿಂದ ಅನೇಕರು ತಮ್ಮ ಕರೆಯುವಿಕೆಯಲ್ಲಿ ಬಿದ್ದೋಗ್ತಾ ಇದ್ದಾರೆ. ನೀವು ನಿಮ್ಮ ಕತ್ತೆಗಳನ್ನು ನೋಡ್ಕೊಳ್ಳೋಕ್ಕೆ ಕ್ಯಾರೆಕ್ಟರ್ ಬೇಡ. ಅಂದರೆ ನಿಮ್ಮ ಕೆಲಸಗಳು ನೀವು ಮಾಡ್ತಾ ಇದ್ದೀರಲ್ಲ, ಟೀಚರು, ಪ್ರೊಫೆಸರು, ಡಾಕ್ಟ್ರು, ಇಂಜಿನಿಯರು, HR, ನರ್ಸು, ಇನ್ನು ಏನೆಲ್ಲ ಆಗಿದ್ದೀರಲ್ಲ, ಅದೆಲ್ಲ ಮಾಡ್ಕೊಳ್ಳೋಕ್ಕೆ ನಿಮಗೆ ಕ್ಯಾರೆಕ್ಟರ್ ಬೇಕಾಗಿಲ್ಲ. ಕ್ಯಾರೆಕ್ಟರ್ ಇದ್ದರೆ ಒಳ್ಳೆಯದು, ಇಲ್ಲ ಅಂದರೆ ಪರವಾಗಿಲ್ಲ. ನಿಮ್ಮ ಮನೇಲಿ ನಿಮ್ಮ ಹೆಂಡ್ತಿನಾದರೂ ಬೈರಿ, ಮಕ್ಕಳನ್ನಾದರೂ ಹೊಡೀರಿ, ಏನಾದರೂ ಮಾಡಿ, ಕೆಲಸ ಕರೆಕ್ಟಾಗಿ ಮಾಡ್ತೀರಾ, ಯಾರು ನಿಮ್ಮ ಮನೇನು ಅನ್ನಲ್ಲ. ಓಕೆ, ಮನೇಲಿ ಫೋನೋಗ್ರಫಿ ಆದರೂ ನೋಡ್ಕೊಂಡಿರಿ, ಡ್ರಗ್ಸ್ ಆದರೂ ತೊಗೊಳ್ಳಿ, ಎಣ್ಣೆ ಆದರೂ ಓಡಿರಿ,
ನಿಮ್ಮ ಕೆಲಸಕ್ಕೆ ಹೋಗ್ಬಿಟ್ಟು ಕರೆಕ್ಟಾಗಿ ಮಾಡ್ತೀರಾ, ಯಾರು ನಿಮ್ಮನ್ನೇನು ಕೇಳಲ್ಲ. ಆದರೆ ದೇವರ ರಾಜ್ಯದಲ್ಲಿ ಆ ರೀತಿ ಅಲ್ಲ. ನಿಮ್ಮ ಮನೇಲೊಂದು, ಆಚೆ ಒಂದಿರೋಕ್ಕೆ ಸಾಧ್ಯ ಇಲ್ಲ. ನೀವು ರಹಸ್ಯವಾದ ಬೇರೆ ಬೇರೆ ಪಾಪಗಳೆಲ್ಲ ಇಟ್ಕೊಂಡು ದೇವರ ಸೇವೆ ಮಾಡೋಕ್ಕಾಗಲ್ಲ, ದೇವರ ಕರೆವಿಕೆ ಮಾಡೋಕ್ಕಾಗಲ್ಲ, ದೇವರ ಉದ್ದೇಶಗಳು ನೆರವೇರಿಸೋಕ್ಕಾಗಲ್ಲ. ಇಲ್ಲಿ ಬಂದು ನೀವೇನು ಮಾಡೋಕ್ಕೂ ಆಗೋದಿಲ್ಲ. ಹಲ್ಲೆಲೂಯಾ. ಸೊ ದೇವರು ನಮ್ಮನ್ನು ಉಪಯೋಗಿಸ್ಕೊಳ್ಬೇಕಂದ್ರೆ, ಎಷ್ಟು ಜನ ಬಯಸ್ತಾರೆ ದೇವರನ್ನು ಉಪಯೋಗಿಸ್ಕೊಳ್ಬೇಕೆಂಬುದಾಗಿ? ದೇವರು ನಿಮ್ಮನ್ನು ಉಪಯೋಗಿಸ್ಕೊಳ್ಬೇಕಂದ್ರೆ ಆ ನೂತನ ಹೃದಯ ಬೇಕು, ಪರಿವರ್ತನೆಯ ಜೀವಿತ ಬೇಕು, ಪರಿಶುದ್ಧ ಜೀವಿತ ಬೇಕು. ಮನೆ ಕೂಡ ಹೇಳ್ತಾ ಇದೆ, ಇನ್ನೊಂದು ಕೂಟದಲ್ಲಿ ಹೇಳ್ತಾ ಇದೆ. ಐ ವಿಲ್ ನಾಟ್ ಟೆಲ್ ದ ಹೋಲ್ ಥಿಂಗ್. ಓಕೆ, ಏನು ಹೇಳಿದೆ ಅಂದರೆ, ಇಂಗ್ಲೀಷಲ್ಲಿ ಏನಿದೆ, ದೇವರು ಹೇಳ್ತಾರೆ, ಬಿ ಹೋಲಿ, ಐ ಆಮ್ ಹೋಲಿ. ನೀವು ಪರಿಶುದ್ಧರಾಗಿರಿ. ಯಾಕೆಂದರೆ ಆದರೆ ನಾವೇನಾಗಬೇಕಂತ ಬಯಸ್ತೀವಿ ಜೀವನದಲ್ಲಿ? ಮದುವೆ ಜೀವನದಲ್ಲಿ, ಕುಟುಂಬದಲ್ಲಿ, ಕೆಲಸದಲ್ಲಿ ನಾವೆಲ್ಲ ಏನಾಗಬೇಕಂತ ಬಯಸ್ತೇವೆ? ಸಂತೋಷವಾಗಿರ್ಬೇಕು. ದೇವರೇ ನನಗೆ ಸಂತೋಷ ಬೇಕು ಅಂತೀವಿ. ಎಲ್ಲೂ ಕೂಡ ದೇವರು ಹೇಳಿಲ್ಲ ಬಿ ಹ್ಯಾಪಿ ಫಾರ್ ಐ ಆಮ್ ಹ್ಯಾಪಿ. ಎಲ್ಲರೂ ಯಾಕಪ್ಪ ಮದುವೆ ಆಗ್ತಿ ಅಂತ ಕೇಳಿದ್ರೆ ಸಂತೋಷವಾಗಿರೋಕ್ಕೆ ಪಾಸ್ಟ್ರೆ ಅಂತಾರೆ. ಸಂತೋಷನ ಹೋದ್ಮೇಲೆ ಮದುವೆ ಬಿಟ್ಟು ಓಡೋಗ್ಬಿಡ್ತಾರೆ. ಅಂದರೆ ನೀವು ಮದುವೆ ಆಗಿದ್ದ ಉದ್ದೇಶನೇ ರಾಂಗ್. ಫಸ್ಟ್ ಆಫ್ ಆಲ್ ನೀವು ಸಂತೋಷವಾಗಿರೋಕ್ಕೆ ಯಾಕೆ ಮದುವೆ ಆದ್ರಿ? ನೀವು ಸಂತೋಷವಾಗಿರ್ಬೇಕಂತ ಬೇರೆ ಎಷ್ಟೋ ಕಾರ್ಯಗಳಿದೆ. ಮದುವೆ ಆಗಿದ್ರೆ ಸಂತೋಷವಾಗಿರ್ಬೋದು. ಟಿಪ್ಸ್ ಕೊಡ್ತಾ ಇದ್ದೀನಿ, ಐಡಿಯಾಸ್. ಯಾರು ತಗೋಬೇಡಿ ಇದನ್ನು. ನೋ, ನಮ್ಮ ಉದ್ದೇಶ, ಕ್ರೈಸ್ತವ ಉದ್ದೇಶ ಸಂತೋಷವಾಗಿರೋದಕ್ಕಲ್ಲ ದೇವ್ರು ಕರೆದಿರೋದು. ಈಗ ಬೈಬಲಲ್ಲಿ ಓದಿರೋ ಎಲ್ಲ ದೇವರ ಎಷ್ಟು ಜನ ಸಂತೋಷವಾಗಿದ್ದು? ಮೋಶೆ ಸಂತೋಷವಾಗಿದ್ನ, ಅಬ್ರಾಮ್ ಸಂತೋಷವಾಗಿದ್ನ, ಯಾಕೋಬ್ ಸಂತೋಷವಾಗಿದ್ನ, ದಾವೀದ ಸಂತೋಷವಾಗಿದ್ನ, ಎಲಿಯ ಸಂತೋಷವಾಗಿದ್ನ, ಎಲೀಷ, ಎಷ್ಟು ಜನ ಎಕ್ಸಾಮ್ ಎಲ್ಲ ಸಂತೋಷವುಳ್ಳ ಜನರಾಗಿದ್ದರು ಅವರು. ದೇರ್ ಪರ್ಪಸ್ ವಾಸ್ ನಾಟ್ ಟು ಬಿ ಹ್ಯಾಪಿ. ಆವಾಗವಾಗಿತ್ತು ಸಂತೋಷ. ಸಂತೋಷ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಸಂತೋಷ ಬರುತ್ತೆ. ನಾವು ಪರಿಶುದ್ಧತ್ವನ ಹಿಂಬಾಲಿಸ್ಬೇಕಂದ್ರೆ ಸಂತೋಷ ಬರುತ್ತೆ. ಸಂತೋಷನ ಹಿಂಬಾಲಿಸ್ಕೊಂಡು ಹೋದರೆ ಎಲ್ಲ ಕಳ್ಕೊಳ್ತೀರಾ, ಕತ್ತೆಗಳು ಸಿಗುತ್ತೆ ಅಷ್ಟೇ. ಅರ್ಥ ಆಯ್ತಾ? ಎಷ್ಟು ಜನ ಸಂತೋಷ ಬೇಕು? ಎಷ್ಟು ಜನ ಸಂತೋಷವಾಗಿದ್ದೀರಾ? ಯಾರು ಬಾಯ ಬಿಡ್ತಾ ಇಲ್ಲ. ಯು ಸಿ, ಅವರ್ ಪರ್ಸ್ಪೆಕ್ಟಿವ್ಸ್ ಹ್ಯಾವ್ ಟು ಚೇಂಜ್. ನಾವು ಅನೇಕ ಸಾರಿ ದೇವರ ವಾಕ್ಯದ ಜ್ಞಾನ, ದೇವರ ರಾಜ್ಯದ ವಿಷಯಗಳಲ್ಲಿ ವಿ ಆರ್ ವೆರಿ ಅನಿಮಿಕ್, ವೆರಿ ವೀಕ್. ಪೂರ್ತಿ ಅರ್ಥ ಮಾಡ್ಕೊಳ್ಳೋ. ಅದಕ್ಕೇ ಸ್ವಲ್ಪ ತೊಂದರೆ ಬಂದರೆ, ಸ್ವಲ್ಪ ಕಷ್ಟ ಬಂದರೆ, ಯಾರೋ ಏನು ಅಂದ್ಬಿಟ್ರು, ಯಾರೊಬ್ಬರು ಮಾತಾಡ್ಸಿಲ್ಲ, ನೋಡಿಲ್ಲ, ನಕ್ಕಿಲ್ಲ, ಲೋಕನೇ ನಿಮ್ಮ ತಲೆ ಮೇಲೆ ಬಿದ್ದಂಗೆ ಆಡ್ಬಿಡ್ತೀರಾ ನೀವು. ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಪರ್ಪಸ್ ಆಫ್ ಯುವರ್ ಲೈಫ್. ಹಲ್ಲೆಲೂಯಾ. ಅದಕ್ಕೆ ನೋಡ್ತೇವೆ ರೂಪಾಂತರ ಪಡಿಸಲ್ಪಟ್ಟಂಥ ಜೀವಿತ. ದೇವರು ನಮ್ಮನ್ನು ಯಾವ ಉದ್ದೇಶಕ್ಕೋಸ್ಕರ ಕರೆದಿದ್ದಾರೆ? ರೂಪಾಂತರ. ಎಷ್ಟು ಜನ ಚೇಂಜ್ ಆಗ್ತಾ ಇದ್ದೀರಾ? ನಿಮ್ಮ ಮನೇಲಿ ಯಾರು ನೋಡಿ ತುಂಬ ಚೇಂಜ್ ಆಗಿದೆಯಲ್ಲ ಅಂತ ಹೇಳಿದರೆ ಯಾರು? ಹೇಳಿಲ್ವಾ? ಯಾಕೆ ಹೇಳಿಲ್ಲ? ಈ ಡ್ರೆಸ್ ಚೆನ್ನಾಗಿದೆ ಅಂತ ಹೇಳಿದಾರಾ? ಹೇಳಿರ್ಬೇಕಲ್ಲ. ಬಟ್ ಸ್ವಲ್ಪ ಚೇಂಜ್ ಆಗಿದೆಯಲ್ಲ ಈ ನಡುವೆ ಹೆಂಗೆ ಅಂತ ಕೇಳಿದಾರೆ ಯಾರು? ಇಲ್ಲ ಅಲ್ಲ. ಯಾಕೆ? ಥಿಂಕ್ ಅಬೌಟ್ ಇಟ್. ಯೋಚನೆ ಮಾಡಿ. ಸೊ ದೇವರ ಅಭಿಷೇಕ, ದೇವರ ಹಸ್ತ ನಮ್ಮನ್ನು ಬದಲಾಯಿಸುತ್ತೆ. ನಮ್ಮಲ್ಲಿ ಬದಲಾವಣೆಗಳು ಆಗಬೇಕು. ಅದು ಮೂರನೇದು. ನಾಲ್ಕನೇದು, ಯುವರ್ ಬ್ಯಾಕ್ಗ್ರೌಂಡ್ ಡಸಂಟ್ ಮ್ಯಾಟರ್ ಟು ಫುಲ್ಫಿಲ್ ದ ಕಾಲ್ ಆಫ್ ಗಾಡ್. ನಿಮ್ಮ ಹಿನ್ನೆಲೆ ಏನೇ ಆಗಿರಲಿ ಅದು ಬೇಕಾಗಿಲ್ಲ. ಅಲ್ಲಿ ಓದ್ತೇವೆ ನಾವು, ಸೌಲನು ಕೂಡ ಪ್ರವಾದನೆ ಹೇಳ್ತಾ ಇದ್ದಾನೆ. ದೇವರ ಅಭಿಷೇಕ ಆದ ಮೇಲೆ ಬಂದಾಗ ಸೌಲನು ಕೂಡ ಪ್ರವಾದಿಸ್ತಾ ಇದ್ದಾನೆ. ಆಗ ಇರೋ ಜನರೆಲ್ಲ ಕೂಡ ಓದೋಣ ಇದನ್ನು. ಮೊದಲನೇ ಸಮಯದಲ್ಲಿ 10:10-12. ಅವರು ದೇವಗಿರಿಗೆ ಬಂದ ಕೂಡಲೇ ಪರವಶವಾದ ಪ್ರವಾದಿ ಸಮೂಹವು ತನ್ನ ಎದುರಿಗೆ ಬರುವುದನ್ನು ಕಂಡನು. ದೇವರ ಆತ್ಮವು ಸೌಲನ ಮೇಲೆ ಬಂದದರಿಂದ ಅವನು ಪರವಶನಾಗಿ ಅವರೊಂದಿಗೆ ಸೇರಿ ಪ್ರವಾದಿಸಿದನು. ಅವರು ಪರವಶನಾಗಿ ಮಾತನಾಡುವುದನ್ನು ಅವನ ಪರಿಚಿತರು ಕಂಡು ತಮ್ಮ ಒಳಗೆ, ಕೀಷನ ಮಗನಿಗೆ ಏನಾಯಿತು? ಸೌಲನು ಪ್ರವಾದಿಗಳಲ್ಲಿ ಒಬ್ಬನು ಎಂದು ಮಾತಾಡ್ಕೊಳ್ತಾ ಇದ್ರು. ಆಗ ಆ ಸ್ಥಳದವನೊಬ್ಬನು, ಹಾಗಾದರೆ ಇವರ ತಂದೆ ಯಾರು ಎಂದು ಕೇಳಿದನು. ಈ ಸಂಗತಿಯಿಂದ ಸೌಲನು ಪ್ರವಾದಿಗಳಲ್ಲಿದ್ದಾನೆ ಎಂಬ ವಿಷಯ ಹುಟ್ಟಿತು. ಇಲ್ಲಿ ಸೌಲನ ಮೇಲೆ ದೇವರ ಅಭಿಷೇಕ ಬಂದಾಗ, ಸೌಲನ ಮೇಲೆ ದೇವರ ಆತ್ಮ ಬಂದಾಗ ಅವನ ಪ್ರವಾದನೆ ಹೇಳ್ತಾ ಇದ್ದಾನೆ. ಆಗ ಆತನ ಬಗ್ಗೆ ಪರಿಚಯ ಜನರಿಗೆಲ್ಲ ಕೂಡ ಶಾಕ್. ಅರೆ, ಇವನು ಕತ್ತೆಗಳು ನೋಡ್ಕೊಳ್ತಾ ಇದ್ದ, ಈಗೇನು ಪ್ರವಾದನೆ ಹೇಳ್ತಾವನಲ್ಲ, ಇವನು ಪ್ರವಾದಿ ಆಗ್ಬಿಟ್ನ, ಇವನ ತಂದೆ ಯಾರು, ಇವನ ಬ್ಯಾಕ್ಗ್ರೌಂಡ್ ಏನು, ಇವನ ಅಪ್ಪ ಯಾರು? ಸೊ ಆ ದಿನಗಳಲ್ಲಿ ಪ್ರವಾದಿಗಳಾಗಿರ್ಬೇಕಂದ್ರೆ ನಿಮ್ಮ ತಂದೆಗಳು ಪ್ರವಾದಿಗಳಾಗಿರಬೇಕು, ಅಥವಾ ಪ್ರವಾದಿಯ ಶಾಲೆಗಳಲ್ಲಿ ಅಟ್ಲೀಸ್ಟ್ ನೀವು ಹೋಗಿರಬೇಕು. ಸೌಲನ ಎರಡಕ್ಕೂ ಹೋಗಿರಲಿಲ್ಲ. ಆದರೆ ದೇವರ ಆತ್ಮನ ಆತನ ಮೇಲೆ ಬಂದಾಗ ಆತನ ಪ್ರವಾದನೆ ಹೇಳ್ತಾ ಇದ್ದಾನೆ.
ಹಾಲೆಲೂಯ. ದೇವರಿಗೆ ಯಾವ ಒಂದು ಏನಂತಾರೆ ಫೇವರಿಟಿಸಮ್, ಪಾರ್ಶಾಲಿಟಿ, ಪಕ್ಷಪಾತ ಇಲ್ಲ. ಅಪೊಸ್ತಲರ ಕೃತ್ಯಗಳ 7ನೇ ಅಧ್ಯಾಯದಲ್ಲಿ ನೋಡ್ತೇವೆ, ದೇವರು ತನ್ನ ಆತ್ಮವನ್ನು ಎಲ್ಲ ಮನುಷ್ಯರ ಮೇಲೆ ಸುರಿಸಿದ್ದಾನೆಂಬುದಾಗಿ. ಸೊ ಎಲ್ಲರೂ ಕೂಡ ಪ್ರವಾದನೆಯನ್ನು ಹೇಳಕ್ಕೆ ಕರೆಯಲ್ಪಟ್ಟಿದ್ದೇವೆ. ಹಾಲೆಲೂಯ. ಎಲ್ಲರೂ ಕೂಡ ಪ್ರವಾದಿಸ್ಬೋದು. ನಿಮ್ಮ ತಂದೆ ತಾಯಿ ಪ್ರವಾದಿಗಳು ಅಲ್ಲದೇ ಇದ್ದರೂ ಕೂಡ, ನಿಮ್ಮ ಹಿನ್ನೆಲೆ ಏನೇ ಆಗಿದ್ದರೂ ಕೂಡ, ದೇವರ ಆತ್ಮ ನಮ್ಮ ಮೇಲೆ ಬರುವಾಗ ನೀವೆಲ್ಲರೂ ಕೂಡ ಪ್ರವಾದನೆ ಹೇಳ್ಬೋದು. ಪ್ರವಾದನೆ ಅಂದರೆ ಅದು ಕೇವಲ ಭವಿಷ್ಯದಲ್ಲಿ ನಡೆಯೋ ಸಂಗತಿಗಳನ್ನ ಹೇಳೋ ವಿಷಯಗಳು ಮಾತ್ರ ಅಲ್ಲ. ಪ್ರವಾದನೆ ಅಂದರೆ ದೇವರ ಮಾತುಗಳನ್ನು ಉಚ್ಚರಿಸುವಂಥದ್ದು, ದೇವರ ವಾಕ್ಯವನ್ನು ಅರಿಕೆ ಮಾಡುವಂಥದ್ದು. ಹಾಲೆಲೂಯ. ಎಷ್ಟು ಜನ ದೇವರ ವಾಕ್ಯವನ್ನು ಪ್ರವಾದನೆಗಳಿಗೆ ಬಯಸ್ತೀರಾ? ನಿಮ್ಮ ಕುಟುಂಬದಲ್ಲಿ ದೇವರ ವಾಕ್ಯವನ್ನು ಪ್ರವಾದನೆಯಾಗಿ ಹೇಳಬೇಕು. ನಿಮ್ಮ ಮಕ್ಕಳ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಭವಿಷ್ಯದ ಮೇಲೆ, ಸಭೆಯ ಮೇಲೆ, ದೇಶದ ಮೇಲೆ ನೀವು ಪ್ರವಾದನೆಯನ್ನು ಹೇಳಬೇಕು. ಹಾಲೆಲೂಯ. ದೇವರ ಆತ್ಮ ನಮ್ಮ ಮೇಲೆ ಬಂದಾಗ ನಮ್ಮ ಹಿನ್ನೆಲೆ ಏನೇ ಆಗಿರಲಿ, ಬಡವರೋ ಶ್ರೀಮಂತರೋ ಅಥವಾ ಗೌರವದಿಂದ ಕುಟುಂಬನೋ ಇಲ್ವೋ, ನಿಮ್ಮ ಒಂದು ಹಿಂದಿನ ಜೀವನದಲ್ಲಿ ಏನಾಗಿತ್ತೋ, ನಥಿಂಗ್ ಆಫ್ ದೋಸ್ ಥಿಂಗ್ಸ್ ಮ್ಯಾಟರ್. ಆಮೆನ್. ಇಲ್ಲಿ ಆ ಕ್ಷಣದವರೆಗೂ ಸೌಲನ ಕತ್ತೆಗಳನ್ನ ನೋಡ್ಕೊಳ್ತಾ ಇದ್ದ. ಬಟ್ ದೇವರ ಆತ್ಮ ಮೇಲೆ ಬಂದಾಗ ಏನು ಹೇಳ್ತಾ ಇದ್ದಾನೆ? ಪ್ರವಾದನೆ ಹೇಳ್ತಾ ಇದ್ದಾನೆ. ಹಾಲೆಲೂಯ. ಕೊನೆಯದಾಗಿ ಹೇಳೋಕ್ಕೆ ತುಂಬ ವಿಷಯಗಳಿದೆ. ಕೊನೆಯದಾಗಿ ಈಗ ಸೌಲನ ದೇವರ ಕರೆಯುವಿಕೆಯನ್ನು ಹೊಂದಿಕೊಂಡ, ಅಭಿಷೇಕನ ಹೊಂದಿಕೊಂಡ, ನೂತನ ಹೃದಯವನ್ನು ಹೊಂದಿಕೊಂಡ, ಪ್ರವಾದನೆಯನ್ನು ಹೇಳ್ತಾ ಇದ್ದಾನೆ. ಈಗ 1 ಸಾಮುವೇಲ 10ನೇ ಅಧ್ಯಾಯ 20-24 ನೋಡ್ತೇವೆ. ಸಮುವೇಲನು ಇಡೀ ಇಸ್ರಾಯೇಲ್ ಜನರನ್ನು ಮಿಸ್ಪಾ ಎಂಬ ಸ್ಥಳಕ್ಕೆ ಕರೆಸಿದ್ದಾನೆ. ಅಲ್ಲಿ ಮುಂದೆ ಅರಸನು ಯಾರಾಗ್ತಾನೆಂಬುದಾಗಿ ತಿಳಿಸೋದಕ್ಕೋಸ್ಕರ ಇಡೀ ಜನರನ್ನೆಲ್ಲ ಕೂಡ ಅಲ್ಲಿ ಸೇರಿಸಿದ್ದಾನೆ. ಅಲ್ಲಿ ಚೀಟಿ ಹಾಕಿದ್ರು. ಸಮುವೇಲನಿಗೆ ಗೊತ್ತಿತ್ತು ದೇವ್ರು ಯಾರನ್ನ ಆರಿಸ್ಕೊಂಡಿದ್ರು ಅಂತ. ಮತ್ತು ಚೀಟಿ ಯಾಕೆ ಹಾಕಬೇಕು? ಈ ಸೌಲನೇ ದೇವ್ರು ಆರಿಸ್ಕೊಂಡಿರೋದೆಂಬುದಾಗಿ ಅನೌನ್ಸ್ ಮಾಡ್ಬೋದಾಗಿತ್ತಲ್ಲ, ಯಾಕೆ ಹಂಗೆ ಮಾಡಲಿಲ್ಲ? ಚೀಟಿ ಯಾಕೆ ಹಾಕಿದ್ರು? ಒಂದು ವೇಳೆ ಸಮುವೇಲನೇನಾದರೂ ಸೌಲನ್ನ ಡೈರೆಕ್ಟಾಗಿ ಆರಿಸ್ಬಿಟ್ಟಿದ್ರೆ ಇಲ್ಲೆಲ್ಲ ಮ್ಯಾಚ್ ಫಿಕ್ಸಿಂಗ್ ನಡೆದುಬಿಟ್ಟಿದೆ, ಸೀಕ್ರೆಟಾಗಿ ಒಳಗೊಳಗೆ ಅಂಡರ್ ದ ಟೇಬಲ್ ಏನೋ ಆಗ್ಬಿಟ್ಟಿದೆ ಅಂತ ಜನರು ಅಂದ್ಕೊಳ್ತಾರೆ ಅಂದ್ಬಿಟ್ಟು ಇಡೀ ಪಬ್ಲಿಕ್ಕಾಗಿ ಈಗ ಏನು ಮಾಡ್ತಾ ಇದ್ದಾನೆ? ಚೀಟಿ ಹಾಕ್ತಾರೆ. ಚೀಟಿ ಹಾಕಿದಾಗ ಏನಾಯಿತು? ಅಲ್ಲಿ ಫಸ್ಟು ಬೆನ್ಯಾಮಿನ್ ಗೋತ್ರ ಬರುತ್ತೆ, 12 ಗೋತ್ರಗಳಲ್ಲಿ. ಮತ್ತೆ ಆ ಗೋತ್ರದಲ್ಲಿರೋ ಜನರನ್ನ ಹಾಕಿದಾಗ ಕೀಶ್ ಕುಟುಂಬ ಬರುತ್ತೆ. ಕೀಶ್ ಕುಟುಂಬ ಹಾಕಿದ ಮೇಲೆ ಅಲ್ಲಿ ಯಾರ ಹೆಸರು ಬರುತ್ತೆ? ಸೌಲನು. ಎಲ್ಲರೂ ಕೂಡ ಶಾಕು. ಎಲ್ಲಿ ಸೌಲನಲ್ಲಿ? ಸೌಲನ ನಮ್ಮ ಅರಸನು ಎಲ್ಲಿ ಅಂತ ನೋಡಿದ್ರೆ ಮನುಷ್ಯ ಎಸ್ಕೇಪ್, ಅಲ್ಲಿ ಇಲ್ಲವೇ ಇಲ್ಲ. ಏನು ಮಾಡ್ತಾ ಇದ್ದಾನೆ ಗೊತ್ತಾ ಸೌಲನು? ಅಲ್ಲಿ ಓದಿ ಅದೊಂದು ವಾಕ್ಯ ಓದ್ಬಿಟ್ಟು ಮುಗಿಸ್ಬಿಡೋಣ. 22 ಅವರು ಆ ಮನುಷ್ಯನನ್ನು ಇಲ್ಲಿಗೆ ಬರುವನೋ ಎಂದು ಯೆಹೋವನನ್ನು ವಿಚಾರಿಸಿದಾಗ ಆತನು ಬಂದಿದ್ದಾನೆ, ಈಗೋ ಸಾಮಾನುಗಳ ಮಧ್ಯದಲ್ಲಿ ಅಡಗಿಕೊಂಡಿದ್ದಾನೆ ಎಂದು ಉತ್ತರ ಕೊಟ್ಟನು. ಎಲ್ಲಿ ಅಡಗಿಕೊಂಡಿದ್ದಾನೆ ಅವನು? ಇಂಗ್ಲೀಷಲ್ಲಿ ಈಸ್ ಹೈಡಿಂಗ್ ಅಮಾಂಗ್ ದ ಬ್ಯಾಗೇಜಸ್. ಅಭಿಷೇಕಿಸಲ್ಪಟ್ಟಂಥ ವ್ಯಕ್ತಿ, ಕರೆಯಲ್ಪಟ್ಟಂಥ ವ್ಯಕ್ತಿ, ಪ್ರವಾದನೆ ಮಾಡಿದಂಥ ವ್ಯಕ್ತಿ, ನೂತನ ಹೃದಯವನ್ನು ಹೊಂದ್ಕೊಂಡಂಥ ವ್ಯಕ್ತಿ, ಈಗ ಆತನು ಕರೆಯಲ್ಪಟ್ಟಂಥ ಸಮಯ ಬಂದಾಗ ಎಲ್ಲೋಗಿದ್ದಾನೆ? ಬಚ್ಚಿಟ್ಕೊಂಡವನೇ. ಎಷ್ಟು ಜನ ಬಚ್ಚಿಟ್ಕೊಂಡಿದ್ದಾರೆ ಅವತ್ತು? ಇಲ್ಲ ಅನೇಕರು ದೇವರ ವಿಶ್ವಾಸಿಗಳು ಬೇರೆ ಬೇರೆ ವಿಷಯಗಳಿಗೆ ಬಚ್ಚಿಟ್ಕೊಂಡ್ಬಿಟ್ಟಿದ್ದೀರ. ನೀವು ದೇವರು ನಿಮ್ಮನ್ನು ಕರೆದಿದ್ದಾರೆ, ದೇವರು ನಿಮ್ಮನ್ನು ಅಭಿಷೇಕಿಸಿದ್ದಾರೆ, ದೇವರು ಹೊಸ ಹೃದಯವನ್ನು ಕೊಟ್ಟಿದ್ದಾರೆ, ದೇವರನ್ನು ಉಪಯೋಗಿಸ್ಕೊಂಡಿದ್ದಾರೆ. ಅರೆ ದೇವರ ಸಮಯ ಅಂತ ಬಂದಾಗ ನಾನು ನಂಬ್ತೇನೆ, ಇದು ನಿಮ್ಮೆಲ್ಲರ ಜೀವನದಲ್ಲಿ, ಇದು ಸಭೆಯ ಜೀವನದಲ್ಲಿ ದೇವರು ನಿಮ್ಮನ್ನು ತನ್ನ ಕರೆಯುತ್ತಿರತಕ್ಕಂಥ ಸಮಯ, ತನ್ನ ಉದ್ದೇಶಗಳಲ್ಲಿ ಚಲಿಸೋದಕ್ಕೆ ಕರೆಯುತ್ತಿರತಕ್ಕಂಥ ಸಮಯ, ಪ್ರಾರ್ಥಿಸೋದಕ್ಕೋಸ್ಕರ ಕರೆಯುತ್ತಿರತಕ್ಕಂಥ ಸಮಯ, ಸುವಾರ್ತೆನ ಸಾರುವುದಕ್ಕೆ ಕರೆಯತಕ್ಕಂಥ ಸಮಯ, ಸಾಕ್ಷಿಗಳಾಗಿರೋದಕ್ಕೋಸ್ಕರ ದೇವರ ಕರೆತಿರ್ತಕ್ಕಂಥ ಸಮಯ, ದೇವರನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಸಮಯ ಅಂತ ಬಂದಿದ್ದಾಗ ಯಾವ ವಿಷಯಗಳಿಗೋಸ್ಕರ ಪ್ರಾರ್ಥನೆ ಮಾಡಿದ್ರು, ಯಾವ ವಿಷಯಗಳಿಗೋಸ್ಕರ ಅಭಿಷೇಕ ಹೊಂದ್ಕೊಂಡಿದ್ರು, ಯಾವ ವಿಷಯಗಳಿಗೋಸ್ಕರ ನೀವು ಬಯಸಿದ್ರು, ಅಂಥ ಸಮಯ ಬಂದಾಗ ಅನೇಕರು ಏನಾಗಿದ್ದಾರೆ? ನೀವು ಇವತ್ತು ನಿಮ್ಮ ಸಾಮಾನುಗಳ ಹಿಂದೆ ಬಚ್ಚಿಟ್ಕೊಂಡಿದ್ದೀರ. ಆ ಸಾಮಾನುಗಳು ಏನಾಗಿರ್ಬೋದು? ನಿಮ್ಗಾಗಿರೋ ನೋವಿರ್ಬೋದು, ಅವಮಾನ ಇರ್ಬೋದು, ಸಮಸ್ಯೆ ಇರ್ಬೋದು, ನಿರಾಶೆ ಇರ್ಬೋದು, ಏನೇನೋ ಸಾಮಾನುಗಳನ್ನ ಹಾಕೊಂಡ್ಬಿಟ್ಟಿದ್ದೀರ ನಿಮ್ಮ ಮುಂದೆ. ಹೋಗಿ ಸೇಫಾಗಿ ನೀವು ಬಚ್ಚಿಟ್ಕೊಂಡ್ಬಿಟ್ಟಿದ್ದೀರ. ಎಷ್ಟು ಜನ ಅಲ್ಲೇರಕ್ಕೆ ಬಯಸ್ತೀರಾ ನೀವು? ಸಾಮಾನುಗಳಿಂದ ಬಚ್ಚಿಕೊಂಡಿರ್ತೀರಾ ಅಥವಾ ಬರ್ತೀರಾ? ಪಕ್ಕದಲ್ಲಿ ನೋಡಿ ಹೇಳಿ, ಬಚ್ಚಿಟ್ಕೊಂಡ್ರೆ ಬಿಟ್ಟು ಆಚೆ ಬನ್ನಿ. ಹಾಲೆಲೂಯಾ.
ದೇವರು ನಿಮ್ಮನ್ನು ಕರೀತಾ ಇದ್ದಾರೆ. ನೀವೇನು ಕಳ್ಕೊಂಡಿದ್ದೀರೋ ಇವತ್ತು ಗೊತ್ತಿಲ್ಲ. ಆ ಕಳ್ಕೊಂಡಿರೋ ಸಂಗತಿಗಳಲ್ಲಿ ನೀವು ಇದ್ದುಬಿಟ್ರೆ ದೇವರ ಕರೆಯುವಿಕೆಯನ್ನು ನೀವು ಕಳ್ಕೊಳ್ತೀರ. ದೇವರ ಕರೆಯುವಿಕೆಗೆ ಈ ಲೋಕದ ಏನೇ ವಸ್ತುಗಳನ್ನು ಹೋಲಿಸಿದ್ರು ಅದು ಯಾವ ರೀತಿ ಇರುತ್ತೆ ಗೊತ್ತಾ? ಕತ್ತೆಗಳ ಸಮಾನ ಇರುತ್ತೆ. ಇವತ್ತು ನಿಮ್ಮ ಮುಂದೆ ನಾನು ಇಡ್ತಿರೋ ಆಯ್ಕೆ ಇದು. ಕರೆಯುವಿಕೆನ, ಕತ್ತೆನ ನೀವು ಆರಿಸ್ಕೊಳ್ಳಿ.